ಬಂದೇವ ಕುಂತಿ ಮಗ ಅತ್ತಿರಿ ಸಕ್ಕರಿ ಚಾ ಪುಡ್ರಿ ಎಲ್ಲಾ ತಗೊಂಡ್ ಬಂದೇನ್ರಿ ತಗೊಂಬಂದಿ ಚಲೋ ಆಯ್ತು ಬಿಡವ ಅಯ್ಯೋ ಸರಿ ಇತ್ತು ತವ ಹಾಕೊಂಡ್ರಲ್ಲಿ ಬ್ಯಾಡ ಲೇಟ್ ಆಗ್ತೈತಿ ಯಾಕ ಹೋಗ್ ಬರ್ತೇನ್ಲ ಕೆಲ್ಸಕ್ಕ ಇನ್ನು ಮಾತು ಕೆಲ್ಸಕ್ ಹಾಕಿ ಏನ್ ಮಾಡ್ಲಿರಿ ಬೈತಾರ ಎಷ್ಟಾರ ದುಡಿತೀಯ ನನ್ ಕುಸ ನೀನು ನಿಂದ ಸಿನ್ ನನಗ ಬಾಳ ಹೊಟ್ಟೆನ ಕಳೆಲ್ಲ ಕಿತ್ತೋಗ ಬೆಳತಾವು ನನ್ ಹಾಟ್ಯಾನ ಅವ್ನ ಹಡದು ಉಪ್ಪಾಗಿಲ್ದಂಗ ಆಟ್ನ 12 ದೇವ್ರಿಗೆ ಹರಕಿ ಒತ್ತ ಹಡದ್ರ ಆತೆಲ್ಲ ಅವ ನನಗ್ ಹೊಟ್ಟಿ ಒಳಗ್ ಉರಿ ಹಾಕಿವಾದ ನೀನ ಒಂದ್ ನನ್ನ ಗಂಡ ಮಗ ಅದಿ ಊರ್ ಸಾಲ ಎಲ್ಲಾ ಹರದೇವ ಕಣ್ ಕಡಿ ಸಾಲ ಮಾಡಿಟ್ವಾದ ಸಾಲ ಹರ್ಕೊಂಡ್ ನಮ್ ಹೊಟ್ಟಿ ಜೀವನ ಇದೊಂದ್ ಕೂಸು ನಾವ ನಿನ್ ಜಲಂಕ ನೆಗ್ರ ಹಂಗ್ಯಾಕಂತೇರಿ ತಗೋರಿ ಎಲ್ಲಾ ನೀನ ಒಂದ್ ಗಂಡ ಮಗ ಬೇ ನನಗೀಗ ಇವತ್ತಲ್ಲಿ ನಾಳೆ ಎಲ್ಲಾ ಸರಿ ಆಗ್ತೈತಿ ತಗೋರಿ ಎಂದ ಸರಿ ಆಕತಿ ನನ್ ಕೂಸ ಎಂದ್ ಸರಿ ಆಕತಿ ನಮ್ ಬಾಳೆವ್ ನನ್ ಹೊಟ್ಟೆ ಹುಟ್ಟಬಾರ್ದಿತ್ತವ ಅವ ನಾಷ್ಟ ಮಾಡಿಲ್ಲ ಬಿಸ್ಲಾಗ ಓಡಕ್ ಬೇಡ ಎಲ್ಲಿಯೂ ಎಲ್ಲಿ ಹೋಗಲ್ಲ ಇಲ್ಲೇ ಇರ್ತಾಳ ಅಂತೇಕ ಕುಂಡ್ರತಾಳ ಹುಡುಗರ ಮೇಲೆ ಆಡಿದ್ಲ ಇಟ್ಟೊಮೆಟ ಈಗ ಬಂದ ಬರ್ತಾಳೆವಾ ಇಲ್ಲೇ ಕುಂಡ್ರ ಅಂತ ಅಂತೇಕ ಕುಂತಿದ್ದ ಆಯ್ತು ತಗೋರಿ ಅತ್ತಿ ನಾ ಹೋಗ್ ಬರ್ತೇನೆ ಮತ್ ಎಳೆ ಆದ್ರ ಮೇಸ್ರಿ ಬೈತಾನ ಯವ್ವ ಬೈ ಬಿಸಿಲು ಕೆಟ್ಟ ಬಿಸಲ ಹೊಟ್ಟೆ ಹಸದ ಮತ್ ಏನ್ ಕಣ್ ಚಕ್ಕ ಮೇಲೆ ಎಲ್ರ ಬಿದ್ದಿಗಿದ್ದಿ ಅದ್ ಬೇಕಾಗಿಲ್ಲವ ಅಟ್ ರೊಟ್ಟಿ ಮಾಡಿ ರೊಟ್ಟಿ ತಿಂದು ಹೋಗುವ ಬೇಡ ಊಟ ಮಾಡೇ ಹೋಗನಿ ನನಗ್ ಸಮಾಧಾನ ಆಗುದಿಲ್ಲ ನಮಗೂ ತಿನ್ನಾಕ ಅಲ್ಲಿ ಬರೋಮಟ್ಟನು ಮೇಸ್ರಿ ಮತ್ ವರ್ವರ್ ಅನುಮಾಲಿ ಹಾಕ ಬಂದ್ ರೊಟ್ಟಿ ತಿಂದ ಹೋಗನಿ ಮತ್ತಟ ಕೆಟ್ಟ ಬಿಸಲ ಸುಸಿ ಅಲ್ಲ ಪಾಯ್ಕಿ ನನಗ್ ಹೆಣ್ಣು ಮಗಳಿದ್ದಂಗ ನಾನು ಹೊಟ್ಟೆ ದುಟ್ಟಿದ್ ಹೆಣ್ಣು ಮಕ್ಳಿದ್ರ ನಾನ್ ಹಿಂಗ್ ನೋಡ್ತಿದ್ರಲ್ಲ ಆದ್ರ ನಾನು ಹೊಟ್ಟೆ ಹುಟ್ಟಿದ ಗಂಡ ಮಗ ಬಾವ ಹೋಗಿ 5 ವರ್ಷ ಆಯ್ತು ಮನಿ ಬಿಟ್ಟು ಹೋಗಿ ಇನ್ನವರೆಗೆ ನಮ್ಮವ್ ಹೆಂಗೋ ನನ್ನ ಹೇತ್ ಹೆಂಗೋ ನನ್ನ ಮಗಳೇ ಹೆಂಗೋ ಅದ್ರ ಮಕ ನೋಡಾಕ ಬಂದಿಲ್ಲ ಇಂತ ಮಕ್ಳಿದ್ ಏನ್ ಉಪಯೋಗ ಈ ಬಾವನ ಹಳದ ನಾ ಗುಡ್ಡ ಕಾಲು ಹತ್ತಂಗ ಆಗೈತಿ ನಾ ಏನಾರ ಬೇಡಿ ಬಂದೇನ ಇವ ನನಗ್ ಸಾಕಾಗಿ ಹೋಗೈತಿ ಮಕ್ಳ ಮಕ ನೋಡಿ ತಗಡ ಚಿಂತ್ಯಾಗ ಹೊಂಟಾನ ಜಲ This is your village? Yes. This is my village. 5 ವರ್ಷ ಆತ್ ನೋಡ್ರಿ ನಾ ಊರ್ ಬಿಟ್ಟು ಹೋಗಿ ಏನು ನಾ ಹೋಗುದ್ ಬಂದ್ರಿ ಎಲ್ಲಾ ಕುಲ್ಲಾನ ಐತ್ರಿ ಇದ ಹೌದಾ ಈಗ ನೋಡ್ರಿ ಎಲ್ಲಾ ಮನಿಗೊಳಗ ಯಾವ್ರಿ ಇಲ್ಲಿ Your village is super ಯಾರ್ super ಊರ ಕುಲ್ಲ ಐತ್ ನೋಡ್ರಿ ಸರ್ ಇದ Oh wow super fantastic ಇಲ್ಲಿ ಓಣ್ಯಾಗ್ರಿ ನಮ್ಮ 2 ಮನಿ ಅಟ್ಟ ಇದ್ದುರಿ ಎಲ್ಲಾ ನೋಡ್ರಿ ಬಿಲ್ಡಿಂಗ್ ಆಗ್ಯಾವ್ರಿ ಇಲ್ಲಿ wow super nice ಯಾರ್ nice Your home ಇಲ್ಲೇ ಸರ Your home ಇದ ಸರ ಇದೆಯಾ ಜನತಾ ಮನಿ ಸರ ಅಲ್ಲ ಅಜ್ಜಿ ಕೂತವಳೆ ಪಂಚಾಯತಿಂದ ಕಟ್ಟಿಸಿ ಕೊಟ್ಟಿದ್ರಿ ಹೌದಾ Your house ಇದ ಸರ್ ಮನಿ ಯವ್ವ ಆರಾಮದಿ ಯವ್ವ ಎಲ್ಲಿದೀನಿ ಒಂದ್ ಫೋನ್ ಇಲ್ಲ ಒಂದ್ ನಂಬರ್ ಇಲ್ಲ ಆ ಮೊದ್ಲಿನ ಫೋನ್ ಹಚ್ಚಿರ್ನು ಬಂದ ಆಮೇಲೆ ತೋಡ್ ಫೋನ್ ಹಚ್ಚಿರು ಬಂದ ನಿನ್ ಫೋನಿನ ನಂಬರ್ ಇಲ್ಲ Who is your ಚಾದರ್ no ಚಾದರ್ ಮದರ್ ಸರ ಚಾದರ್ ಅಲ್ರಿ ಮದರ್ ನಮ್ಮವ್ವ ನಿಮ್ಮವ್ವ ಪುಣಾದಾಗ ಇದ್ನ್ಯಾ ಏನ್ ಮಾಡತ್ತಿದ್ದಿಲ್ಲ ನೀ ಪುಣಾದಾಗ ಒಂದ್ ಕಂಪನಿ ಒಳಗ ಕೆಲಸಕ್ಕದನ್ನ ಈಗ ಅಲ್ರಿ ಎಲ್ಲದರಿ ನೀವ್ ಇಷ್ಟ ದಿನ ಹುಡ್ಕಾಡತೇವಿ ಎಲ್ಲಿ ಸಿಗಾಕುತ್ತಾ ಇರಲಿಲ್ಲ ಫೋನ್ ಹತ್ತಾಗ್ತಾ ಇರಲಿಲ್ಲ ಎಂತ ಕಂಪನಿ ಅದ ಏನದ Who is your wife ವೈಪ್ ಅಲ್ರಿ ವೈಪ್ ನನ್ ಹೆಂಡತಿ ಹೆಂಡತಿ ನನ್ನ ಹೆಂಡತಿ ಇವ್ಯಾರ ಇವರು ನಮ್ಮ ಕಂಪನಿ ಬಾಸ ಎಂತ ಕಂಪನಿ ಅದ ಏನ ಮ್ಯಾನೇಜರ್ ಅಲ್ಲ ಯಾವ್ದಾರ ಸುಡಗಾಡ ಕಂಪನಿ ಆಗಿರ್ಬಲ್ಲ ಯಾಕಂದ್ರೆ ಹೆಚ್ಚು ಕವರ್ ಆಯ್ತು ತಾಯಿ ಕವರ್ ಆಯ್ತು ಬಂಗಾರ ಮಗಳ ಕವರ್ ಆಯ್ತು ನನಗ ಮಗಳ ನನ್ ಮಗಳೇಕಿ ಅಯ್ಯೋ ಪುಟ್ಟ ಬಾರೋ ರಾಜ Who is your daughter ನನ್ ಮಗಳ್ರಿ ಮಗಳು ಓಕೆ ಸೂಪರ್ ನೈಸ್ ಆರಾಮದಿ ಪುಟ್ಟ ಯಾರೋ ಭವಾನಿ ಬಾವ ಯುವರ್ ನೇಮ್ ಇಸ್ ಬಾವ ಅಲ್ರಿ ಸರ ನನ್ನ ಹೆಸರು ಪಕ್ಯ 5 ವರ್ಷ ಆತಲ್ರಿ ನಾ ಮನಿ ಬಿಟ್ಟು ಹೋಗಿ ನನ್ನ ಮಗಳಿಗೆ ನಾ ಯಾರು ಅನ್ನೋದ ಗೊತ್ತಾತ್ರಿ ಫೇಸ್ ವ್ಯಾಲ್ಯೂ ಏ ಸೋಮಾನ 5 ವರ್ಷ ಹೋಗ್ಯಾ ಪುನಾದಾಗ ಒಂದ್ ಕಂಪನಿ ಒಳಗ್ ಕೆಲ್ಸಕ್ಕದವ್ರ ಈಗ ಅದ ಹೂ ಆರ್ ಯು ಟು ಆಸ್ಕ್ ಮಿ ಅಬೌಟ್ ದಟ್ ಅಂತೇಳಿ ಕಂಪನಿ ಅದ ಆ ಕಂಪನಿ ಒಳಗ್ ಕೆಲ್ಸಕ್ಕದನ Who is old man ಅಲ್ರಿ ನಾ ಮೋನಿ ಹಿರಿಯ ಹಿರಿಯ ಅಂದ್ರೆ ದೊಡ್ಡ ಮನುಷ್ಯ ಯಾವ್ದಾರ ಗಾಟ ಆಗವಾಡ್ಲಿಯಾಕ ಆದ್ರ ಕಡ್ಡಿ ಆಡ್ಸಾರ ಕಾಣತಾನಲ್ಲ ಕಡ್ಡಿ
ನಿಮ್ ಮನಿಗ್ ಕರ್ಕೊಂಡ್ ನನಗೆ ನಾವು ಅವಮಾನ ಮಾಡತ್ತಿದ್ವಿ. ಕಡ್ಡಿ ಆಡ್ಸವ ಅಂದ್ರೆ ಏನಲ್ಲ ಏನಂತ ಹೇಳಿದ್ರಿ. ಕಡ್ಡಿ ಆಡ್ಸವ ಹಿಂಗ್ ಕೊಳ್ಳಿದನ್ನ ಹಾಕೊಂಡಿಕ್ಕಾರ ಕೊಳ್ಳ ಕೈಯಾಗಿದ್ ಏನಿದೆ ಒಂದು ರಿಂಗ್ ಬರ್ತೈತಿ. ರಿಂಗ್ ಆಡ್ಸ ಟಲ್ನಂಗ್ ಟಕ್ನಂಗ್ ಟಲ್ನಂಗ್ ಟಕ್ನಂಗ್ ಟಲ್ನಂಗ್ ಟಕ್ನಂಗ್ ಅವು ಓಡಿಸಲಿಕ್ಕೆ ದೊಡ್ಡ ಸಟ್ಲೆ. ನಾನ್ ನಿನ್ನ ಕಂಪನಿ ಮ್ಯಾನೇಜರ್ ನಿನಗೆ ಪಗಾರ ಕೊಡೋದೇನ ನಿನಗೆ ಪಗಾರ ಕೊಡೋಂಗ ಇಷ್ಟು ಮನಿ ಕರಿಸಿ ಅವಮಾನ ಮಾಡ್ತೇವೆ. ಮಚ್ಚ ಬಾಯ್ ಹಳೆ ಮುದುಕಿ ಸರ 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 ಹಂಗ ತಪ್ಪು ತಿಳ್ಕೊಬೇಡ್ರಿ. ಕೋಟ್ ಕರಿ ಇಲ್ಲಿ ಹೇಳ್ತಾನ ಅದನ್ನ ಇಲ್ಲ ನೀರ್ ಇಲ್ಲತಾವ. ಸರ ಮೊದಲ್ ಏನಾಕೈತಿ ಗೊತ್ತೈತ್ರಿ, ಅದ್ರ ಮೊದಲ ಹಳ್ಳಿಗೊಳಗ ಕಡ್ಡಿ ಆಡ್ಸಾವ್ರು ಹಿಂಗ ಬರ್ತೀರಿ. ಅದ್ರ ಸಲುವಾಗಿ ನಮ್ಮ ಅವ್ವ ಕಡ್ಡಿ ಆಡ್ಸಾವ್ರ ಹಂಗ ಕಾಣತಿ ಅಂತೇಳಿ ಅನ್ನತಾಳ್ರಿ. ಹಂಗ ಹೇಳಕ್ ಏನ್ ಗಾಡಿ ನೆನಪಾಗ್ಲಿಲ್ಲ ತಗೋರಿ. ಇವ್ರ ನಮ್ಮ ಕಂಪನಿ ಬಾಸ್ ಇವ್ರ. ಅದೆಲ್ಲ ಬಿಡ್ರಿ, ಏನ್ ನಿಮ್ದ ನಡ್ದೈತಿ, ಎಲ್ಲಿದ್ರಿ, ಏನ್ ಮಾಡತ್ತಿ? ನಾನು ಪುನಾದಾಗ ಹೇಳಿಲ್ಲ ಈ ಕಂಪನಿ ಹೆಸರ. ಹೂ ಆರ್ ಯು ಟು ಆಸ್ಕ್ ಮಿ ಅಬೌಟ್ ದ್ಯಾಟ್ ಅನ್ನೋ ಕಂಪನಿ ಒಳಗ ಕೆಲಸಕ್ಕದನ. ಆ ಕಂಪನಿ ಬಾಸ್ ಇವ್ರ. ಇವ್ರ್ಯಾಕ್ ಬಂದಾರ ಮತ್ತ? ಅಂದ್ರೆ ಹಿಂಗ್ ಗೊತ್ತೈತಿ, ಆ ಕಂಪನಿ ಒಳಗ್ ಕೆಲ್ಸಕ್ಕ ಇನ್ನೂ ಅಷ್ಟು ಬೇಕಾಗಿದಾರ. ಅಂದ್ರ ಅವ್ರು ಅಲ್ಲಿ ಹೋಗಿ ಕೆಲಸ ಮಾಡೋಂಗಿಲ್ಲ. ಕೆಲ್ಸಕ್ಕ ಇನ್ನೂ ಅಷ್ಟು ಬೇಕಾಗಿದಾರ. ಕೆಲಸಗಾರ ಬೇಕಾಗಿದಾರು. ಅವ್ರೇನ್ ಅಲ್ಲಿ ಹೋಗಿ ಕೆಲಸ ಮಾಡೋಂಗಿಲ್ಲ. ಇಲ್ಲೇ ಫೋನ್ಯಾಗನ ಎಲ್ಲ ಕೆಲಸ. ಅಂದ್ರೆ ಎಂತ ಹೋಮ್ ಟು ವರ್ಕ್. ಹೋಮ್ ಟು ವರ್ಕ್, ವರ್ಕ್ ಫ್ರಮ್ ಹೋಮ್. ಅಲ್ಲಿ ಕೆಲಸ ಮಾಡೋದು ಹೆಂಗ್ ಗೊತ್ತೈತಿ, ರೊಕ್ಕ ಹಾಕಿ ರೊಕ್ಕ ತೆಗಿದು, ರೊಕ್ಕ ಹಾಕುದು ರೊಕ್ಕ ತೆಗಿದು ಫೋನ್ಯಾಗ. ನಿಮ್ ಅಕೌಂಟ್ ದಿಂದ ನಮ್ಮ ಅಕೌಂಟ್ ರೊಕ್ಕ ಹಾಕಿದ್ವಿ ಅಂದ್ರ ಅದು ಒಂದ್ ಅರ್ಧ ತಾಸ್ನ್ಯಾಗ ಡಬಲ್ ಆಕತಿ, ತಾಸಿಗೆ ಡಬಲ್ ಆಕತಿ. ಅರ್ಧ ತಾಸು ಆಗ್ಬೋದು, 10 ನಿಮಿಷ ಆಗ್ಬೋದು, 5 ನಿಮಿಷ ಆಗ್ಬೋದು, ಒಂದ್ ದಿನಾನು ಹೋಗ್ಬೋದು. ನಾವ್ ಏನ್ ಮಾಡ್ತೇವ್ ಗೊತ್ತೈತ್ರಿ, ನೀವು ಕೊಟ್ಟ ರೊಕ್ಕಾನ ಬೀರ್ ಕಂಪನಿ ಒಳಗ ಇನ್ವೆಸ್ಟ್ಮೆಂಟ್ ಮಾಡ್ತಾವ. ಹೇಳ್ರಿ ಸರ್, ನೀವ್ ಹೇಳ್ರಿ ಸರ್. ಯಾಕಂತಂದ್ರೆ ನೀನು ಕೆಲಸ ಹಾಕಿ ನಿನಗೆ ಅಷ್ಟು ದೊಡ್ಡ ಮಾಹಿತಿ ಸರ್. ಹೇಳ್ರಿ ಸರ್. ನೋಡ್ರಿ ಹಿರಿಯಾರ, ಕೇಳಿ ನೀನ್ ಹಿಂದಿನ ಕೇಳ್ಕೊಲೆ. ಅದ್ ಬೀರ್ ಅಂದ್ರ ಅದು ಕುಡಿತಾರ. ಅದ್ ಬೀರ್ ಇದು ಬೀರ್ ಅಂದ್ರೆ ಎಲ್ಲಾ ಕುಡಿದ ಬರ್ತತನ. ಬೀರ್ ಆ ಬೀರ್ ಅಲ್ಲ, ಇದು ಈ ಬೀರ್ ಅಲ್ಲ, ಒಂದು ಪ್ರಾಡಕ್ಟ್ ಹೆಸರು. ಹಿರಿಯರಿಗೆ ನಾನು ತೀಸೇತನ. ಏನೈತಪ್ಪ ಅಂತಂದ್ರ ನಮ್ ಕಂಪನಿ ಒಳಗ ಇದು ನಮ್ದು ಬೀರ್ ಮಾರ್ಕೆಟ್ ಅಂತ ಐತಿ. ಈ ಬೀರ್ ಮಾರ್ಕೆಟ್ ದೊಳಗ ನೀವು 10,000 ರೂಪಾಯಿ ಈಗ ಹಾಕಿರಿ ಅಂತಂದ್ರ ಒಂದು ತಾಸಿಗೆ ಡಬಲ್ ಆಗ್ಬಹುದು, ಅರ್ಧ ತಾಸಿಗೆ ಆಗ್ಬಹುದು, ಅಥವಾ 6 ತಾಸು ಆಗ್ಬಹುದು. ಹಿಂಗ ಇರ್ತೈತಿ ಇದ್ರೊಳಗೆ. ಇವತ್ತು ನೀವು 20,000 ಹಾಕಿರಿ ಅಂತಂದ್ರೆ 40,000 ಆಕೈತಿ. 40 ಹಾಕಿರಿ ಅಂತಂದ್ರೆ 80,000 ರೂಪಾಯಿ ಆಕೈತಿ. ಹಿಂಗ ನಮ್ದು ಬೀರ್ ಕಂಪನಿದು ಒಂದ್ ಏನೈತಪ್ಪ ಅಂತಂದ್ರೆ ಒಂದು ಸಿಸ್ಟಮ್ ಇರ್ತೈತಿ. ಅದು ಇದೊಂಥರ ಇದು ಹೊಸದಾಗಿ ಮಾರ್ಕೆಟಿಂಗ್ ಬಂದೈತಿ. ನಿಮಗ್ ಗೊತ್ತಿಲ್ಲ ಅಂದ್ರೆ ಬೀರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗ್ ಗೊತ್ತೈತ್ರಿ. ಇದ ಶೇರ್ ಮಾರ್ಕೆಟ್ ವಾರದಾಗ 5 ದಿವಸ ಸ್ಟಾರ್ಟ್ ಇರ್ತೈತ್ರಿ. 5 ದಿವಸ ಚಲೋ ರೀ. 5 ದಿವಸ ಚಲೋ ರೀ. ಮತ್ತ ಅದಕ್ಕೆ ಟೈಮಿಂಗ್ ಅಂತ ಇರ್ತೈತ್ರಿ. ಇಂತಿಷ್ಟು ಟೈಮಿಂಗ್ ಒಳಗ ಅಷ್ಟ ಚಲೋ ಹಂಗಿಲ್ರಿ. ನಮ್ಮಲ್ಲಿ ಹಂಗಿಲ್ರಿ. 7x24x7. ನನ್ನ ಮ್ಯಾನೇಜರ್ ನನ್ನ ಕೈಯಾಗ ಕೆಲಸ ಮಾಡಕ್ ಲಾಯಕ್ 24x7 ನಮ್ ಕೆಲಸ ನಡೀತಿರ್ತೈತ್ರಿ. ನೀವು ಬೇಕಾದ ಟೈಮ್ ರೊಕ್ಕ ಹಾಕಿ ಬೇಕಾದ ಟೈಮ್ ತಕೋಬಹುದು. ಈಗ ಗಪ್ರಿ ಸಾಹೇಬ್ರ ಒಂದಿಟ್ಟ ಅಲ್ಲಿ ಆದ್ ಹೋಲ್ ಬಿಡ 5 ಲಕ್ಷ ರೂಪಾಯಿ ಸಾಲ ಮಾಡಿ ಊರ್ ಬಿಟ್ಟು ಹೋಗಿದ್ಯ. ಅದನ್ನು ನಿನ್ ಹೆಂಡತಿ ನಿಮ್ಮ ಅವ್ವ ಕೂಡಿ ಹರದಳ. ಏನ್ ಕತ್ತಿ ಅದ ಈಗ ನೋಡ್ರಿ ಬೇರೆ ನಾಟಕ ಕೊಡತಿ. ಸಾಲ ಹರಿದ್ರ ಆತ್ ಬಿಡ್ರಿ ಪಾಪ. ಇಲ್ಲ ಸೋಮಣ್ಣ, ಈಗ ನಾನು ಹೇಳ್ತೇನೆ ಸೊಸಿ ನಿದ್ದೆ ಮಾಡ್ಕೊಂಡ್ ನಿದ್ದೆ ಮಾಡಿಲ್ಲ ಹೊಯ್ತು ಸರಿಯಾಗಿ ಕೂತಿಲ್ಲ. ಓಣ್ಯಾ ನೋಡ್ಯಾನಲ್ವ ನಾವ್ ಯಾಟ ದುಡಿದಾರ ಅದಕ್ಕ ಇಷ್ಟ ಸಣ್ಣ ಆಗ್ಯಾಳ. ಅದಕ್ಕ ಸೋಮಣ್ಣ ಈಗ ನಾನು ಪುನಾಕ್ ಹೋಗಿ 10 ಲಕ್ಷ ರೂಪಾಯಿ ಮಾಡ್ಕೊಂಡ್ ಬಂದನ. 5 ಲಕ್ಷ ರೂಪಾಯಿ ಸಾಲ ಐತ್ಲ ಒಟ್ಟು ಕೊಟ್ಟು ಬಿಡ್ತಾನ ಅದನ್ನ. ಈಗ 10,000 ಹಾಕಿರ 20,000 ರೂಪಾಯಿ. ಯಾವಾಗ 20,000 ಹಾಕಿರ ಡಬಲ್ 20 ಡಬಲ್. ಚಲೋ ಕಂಪನಿ ಇದ. ನನಗೆ ಯಾಕೋ ನಂಬಿಕೆ ಬರತ್ತಪ್ಪ ಇದ. 10 ಲಕ್ಷ ರೂಪಾಯಿ ಮಾಡ್ಕೊಂಡ್ ಬಂದನ. 10 ಲಕ್ಷ ರೂಪಾಯಿ ನಾವು ಯಾರಿಗೂ ಫೋರ್ಸ್ ಮಾಡೋದಲ್ಲ. ಫೋರ್ಸ್ ಇಲ್ಲ. ಏನ್ ನಿಮ್ಗ ಮನಸ್ಸಿನ ತಿಳಿದ್ಕಾರ ನಂಬಿ ಕೊಡ್ತಂದ್ರ ಕೊಡ್ರಿ. ಈಗ ನೋಡ್ರಿ ನಾವು ಅಂತ ಫ್ರಾಡ್ ಮಂದಿ. ಒಂದೇ ನಿಮಿಷ ಹೇಳ್ರಿ. ನನ್ನ ಅಕೌಂಟ್ದಾಗ ಎಷ್ಟು ಅಮೌಂಟ್ ಐತಿ ನೋಡ್ರಿ. ಏನು ಇದ ಮೊದಲು 10 ಪೈಸಾ ಫ್ರೀ ಆಗಿ ಅಡ್ಡಾಡ್ತಿದ್ವಿ ಓಣ್ಯಾಗ. ಇಲ್ಲೇ ತಂಬಾಕಿ ಫ್ರೀ ಇದ್ದ. ಎಷ್ಟೈತ್ರಿ ಅಮೌಂಟ್? ಸೋಮಣ್ಣ ಇವ್ರ ಎಲ್ಲೋ ಹೋಗ್ ಬಂದಾರ, ಏನೋ ಮಾಡ್ಯಾರ. ಸೋಮಣ್ಣ ನೀವ್ ಕೇಳ್ರಿ, ನೆಟ್ಗ ಕೇಳ್ರಿ ಇವ್ರ ಕಡ್ಸಿಂದ. ಇಂತದೆಲ್ಲ ಬ್ಯಾಡ್ ನೋಡ್ರಿ ನಮ್ಗಿದೇನೋ ನಂಗ ನೋಡ. ಇದನ್ ಸುಳ್ಳಿದ. ಎಷ್ಟೈತಿ ಅಮೌಂಟ್? 11 ಲಕ್ಷ ರೂಪಾಯಿ ಐತಿ. ನೋಡ್ರಿ ಈಗ ಯಾಕೋ ನಂಗ ಸರಿ ಹೋಗ್ವತ್ ನೋಡ್ರಿ. ಇದು ಇವರ ವೈಟ್ ಪೇಜ್ ತಿಡ್ ಇಕ್ಕಿ ಸಲುವಾಗಿ ನೋಡ್ರಿ ಅದೆಲ್ಲ ಏನ ಹಿಂಗ ತಿಡ್ ಮಾಡೋ ಸಲುವಾಗಿ ಮನಿ ಬಿಟ್ಟು ಹೋಗಿನ್ರಿ ನಾ. ನಾನ್ ಸಾಲ ಹರತೆ ನಂಗ್ ಗೊತ್ತಾಗ್ತೈತಿ.
ಸಾಲ ಎಲ್ಲ ನಾ ಕೊಡ್ತಾನ ಈಗ ಅದನ್ನ ಐಸ್ ಕ್ರೀಮ್ ಕೊಡಿಸ್ಬೇಕಂದ್ರೆ ನಂಗೆ ಕಣ್ಣಾಗ ಈಗ ಅಷ್ಟು ಸಾಲ ನಾ ಹರಿತೇನೆ ಈಗ ಅದನ್ನ ಬ್ಯಾಟ್ ನೋಡ್ರಿ ಅಲ್ಲೋ ಇಟ್ ಗಳಿಸಿದೆ ನನ್ನ ಮತ್ ಮನಿಗ್ ರೊಕ್ಕ ಕಳಿಸ್ಬೇಕ್ ನೀನು ಏನ್ರಿ ನನಗೇನ್ ಇದ್ ಗೊತ್ತೈತ್ರಿ ಒಂದ್ ಲೆವೆಲ್ಕ್ ಬಂದ ಮ್ಯಾಲ ಒಂದೇ ಮನಿ ಕ್ಯಾಶ್ ತರ್ಬೇಕು ಊರಿಗೆ ಬರ್ಬೇಕ್ರಿ ಒಂದ್ ಲೆವೆಲ್ಕ್ ನಾ ಬಂದ ಮ್ಯಾಲ ಈಗ ಅಕಸ್ಮಾತ್ ನೋಡ್ರಿ ನಾ ರೊಕ್ಕ ಕಳ್ಸಾಕೈತಿ ಅಂದ್ರ ನಾ ಎಲ್ಲಿದ ಅನ್ನೋದು ಗೊತ್ತಾಗತ್ತೆ ಅವಾಗ ಈಕೆ ಕೇಳುದಲ್ರಿ ಊರಿಗ್ ಬಾ ಊರಿಗ್ ಬಾ ಊರಿಗ್ ಬಾ ಅಂತ ಬರ್ತಾಳ್ರಿ ಬಾಳ ತ್ರಾಸ್ ಕೊಟ್ಟು ಪಾಪ ಎರಡು ತಾಯಿ ಮಗಳು ತ್ರಾಸ್ ಕೊಟ್ಟುರಿ ಹಂಗೇನ್ ಆಗುಲ್ರಿ ಇನ್ನೇನ್ ಮುಂದ ಆರಾಮ್ ಇರ್ತಾರ ಅವ್ರ ಈಗ ನೋಡ್ರಿ ತುಪ್ಪದಾಗ ಕೈ ತೊಳಿತಾರ ಈಗ ಇನ್ನೊಂದ್ 6 ತಿಂಗಳದಾಗ ಇದನ್ನ ಮನಿ ಕೆಡಿವ್ರಿ ಬಿಲ್ಡಿಂಗ್ ಹಾಕಿಸ್ತೇನ್ರಿ ಅದನ್ನ ಏನ್ ಮಾತಾಡ್ತೀರಿ ನೀವ ಮನಿ ಕಡಿಸ್ಕೇಸ ಏನ ಬೇಕಾಗಿಲ್ಲ ಅದ್ ನಮ್ದ ನಾ ರೊಕ್ಕ ಖರ್ಚು ಮಾಡ್ತಾನ ರೊಕ್ಕ ಖರ್ಚು ನಾ ಮಾಡ್ತಾನ ಸೋಮಣ್ಣ ಹೇಳ್ರಿ ಓಣ್ಯಾಗ ಹಿರಿಯರದೇರಿ ಸ್ವಲ್ಪ ತಿಳಿಸಿ ಹೇಳ್ರಿ ನೋಡ್ರಿ ಇಲ್ಲಿ ನಾ ಹೇಳ್ತಾನು ಆ ಹಳೆ ಮಂದಿ ಬರೀ ಬೆಣ್ಣ ಹತ್ಬೇಡ ನೀವು ಹೊಸ ಜನರೇಷನ್ ಆಗದ್ರಿ ವಿಚಾರ ಮಾಡ್ರಿ 10,000 20,000 ಕೊಡ್ತೇವೆ 20,000 40 40 80 160 1,60,000 ರೂಪಾಯಿ ಈಗ ಏನ್ ಮಾಡ್ರಿ ಸೋಮಣ್ಣ ಇಲ್ಲಿ ಓಣ್ಯಾಗ ಒಂದಷ್ಟು ಮಂದಿ ನಮಗ ಪರಿಚಯ ಮಾಡಿ ಕೊಡ್ರಿ ಅವ್ರಿಗೂ ವಿಷಯ ತಿಳಿಸುದನ್ನ ಅಂದ್ರೆ ಈಗ ನೋಡ್ರಿ ಎಲ್ಲಾರು ಚಲೋ ಆಗ್ಲಿ ಅಂತ ಹೇಳ್ರಿ ನಮ್ಮ ಓಣ್ಯಾಗ ಮಂದಿ ಇವ್ ಏನಾಗಿದಲ್ಲ ಈಗ 10 ಲಕ್ಷ ರೊಕ್ಕ ಮಾಡಿಕೊಂಡ ಹಂಗ ಎಲ್ಲಾರು ಆದ್ರ ಸಾಕಂತ ನಮ್ಮ ಉದ್ದೇಶ ನೋಡ್ರಿ ಇದರಿಂದ ನಮ್ಮ ಕಂಪನಿಗೆ ಏನ್ ದೊಡ್ಡ ಲಾಭ ಇರೋದಿಲ್ಲ ಕಂಪನಿಗೆ ಎಟ್ಟ ಒಂದ್ 5% ಅಂದ್ರೆ ಹಂಗ 5% ಗೊತ್ತಾಗತ್ತಲ್ಲ ನಿಮ್ಗೆ ಒಂದ್ 100 ರೂಪಾಯಿ ನಿಮಗ್ ಸಿಕ್ಕಾಗ ನಮಗ್ 5 ರೂಪಾಯಿ ಸಾಕನ್ನೋರ್ ನಾವು ಹೆಂಗಪ್ಪ ಗೊತ್ತಾಗ್ರಿ ಬರೀ 5 ರೂಪಾಯಿ ಮೇಲೆ ದಂಧೆ ಮಾಡ್ತೇವ್ ನಾವು ಬರಾಕ್ ನನಗೇನ್ ಅನ್ಸಾಕೈತಿ ನಾವೊಬ್ಬ ಚಲೋ ನಾ ಹೇಳ್ತಾನಪ್ಪ ನಾನು ಬರಾಕ್ ಒಲ್ಲೆ ಅನ್ನತೀನಿ ನೋಡಪ್ಪ ನಿಮ್ ಹಳ್ಳಿಗೆ ನಾವ್ ಅಲ್ಲಿ ಜನ ಅಲ್ಲಿ ಎಲ್ಲಾ ಹಳ್ಳಿಗೊಳಗ್ ಜನ ನಂಬುದು ನಿಂತದೆಲ್ಲ ಸುಮ್ಮ ಮೋಸ ಮಾಡ್ತಾರೋ ಹಂಗಿಂಗಂತ ಒದ್ರಾಡ್ತಾರಪ್ಪ ನಾನ್ ನೋಡಪ್ಪ ಹಳ್ಳಿಗೆ ಬಂದ ಕ್ಯಾಸ್ ನಾನು ಹೆಸರು ಕೆಡಿಸುವಾಗ ನಾ ತಯಾರಿಲ್ಲ ಸಾಹೇಬ್ರ ಹಂಗ ಮಾಡ್ಬೇಡ್ರಿ ಮತ್ತ ನಾವ್ ಉದ್ಧಾರ ಆದಂಗ ನಮ್ ಹಳ್ಳಿಯಾಗ ಮತ್ತ ಜನ ಉದ್ಧಾರ ಆಗ್ಲಿ ಅಂತ ಹೇಳಿ ನನಗ ಕೈಕಾಲು ಮುಗಿದ್ ಕರ್ಕೊಂಡ್ ಬಂದಾರ ಪಾಪ ನನಗ್ ಮಾಡಕ್ ಕೆಲಸ ರೀ ಸಿಕ್ಕಾಪಟ್ಟಿ ಐತ್ರಿ ಇಲ್ಲಿ ಅದೇನು ಸಿಕ್ಕಾಪಟ್ಟಿ ಕೆಲಸ ಕೊಟ್ಟಿದ್ದಾವ ನಾನು ನಮಗೇನ್ರಿ ನಮ್ ಓಣ್ಯಾಗ ಮಂದಿ ಎಲ್ಲ ಉದ್ಧಾರ ಆಗ್ಬೇಕು ಇಷ್ಟ ಈಗ ನಮ್ಗ ಓಣ್ಯಾಗ ಒಂದಷ್ಟು ಮಂದಿ ಪರಿಚಯ ಮಾಡಿಕೊಡ್ರಿ ಅವ್ರುನು ಇದ್ರಾಗ ಇನ್ವೆಸ್ಟ್ ಮಾಡಕ್ ಹಚ್ಚುನು ಅವ್ರುನು ಡಬಲ್ ಹಾಕವ್ರ ರೊಕ್ಕ ಈಗ ಹಿಂಗ್ ಮಾಡೋಣ ಅಲ್ಲೇ ಒಂದ್ ಅದ್ರ ಹೋಗುಣ ಅಲ್ಲೇ ಸ್ವಲ್ಪ ತಿಳುವಳಿಕೆ ಅದಾರ ಅವ್ರನ್ನ ಪರಿಚಯ ಮಾಡಿ ಕೊಡ್ತಾನೆ ಬರ್ರಿ ಆಯ್ತು ನಾನು ಬರ್ತಾನಂಗಾರ ಸ್ವಲ್ಪ ಚಾ ಕುಡ್ದು ಹೋಗಿದ್ವಲ್ರಿ ಚಾ ಬೇಡಪ್ಪ ನನಗ್ ಟೈಮ್ ಇಲ್ಲ ಚಾಟ್ ಕುಡ್ದು ಮಾಡ್ಲಾ ಚಾದಾಗ ಕುಡಿ ನಡ್ರಿ ಅಲ್ಲ ಸೋಮಣ್ಣ ನೀನು ಹೊಂಟಿ ಬಿಟ್ಟಿ ನೋಡಿ 5 ವರ್ಷದ ನೀನ್ ಹೆಂಡತಿ ಬರೋ ಎಲ್ಲದಕ್ಕೂ ಅಡ್ಡ ಬಾಯ್ ಆಗ್ತಾಳೆ ವಿಚಾರ ಮಾಡ್ತಾನಲ್ಲ ವಿಚಾರ ಮಾಡ್ತಾನೆ ಅತ್ತಿರಿ ಏನ್ ನಾಮ ಜವಾಬ್ದಾರಿ ಇಲ್ಲಪ್ಪ ಏನಾದ್ರು ನೀ ಯಾಕೆ ಜವಾಬ್ದಾರಿ ತಗೋತಿದೀವಿ ಓಲ್ಡ್ ಮುದುಕಿ ಸುಮ್ಮನೆ ನಿಮ್ಗೆ ಹೇಳ್ತಾನೆ ಕೇಳಲ್ರಿ ನಾವ್ ಇಲ್ಲಿ ಊರಾಗಿದ್ದಾಗೂ ಬರೀ ಇವ್ರಿಬ್ರದ್ದು ಇದ ಕಾಟರಿ ನಾ ಏನ್ ಮಾಡಕ್ ಹೊಂಟ್ರು ಬ್ಯಾಡ ಹಿಂಗಾಗಿ ಹೋಗಿ ಬಾಲೆ ಹಿಂಗಾಗಿ ಇವ್ರಿಬ್ರು ಕಾಟಕನ ಊರ್ ಬಿಟ್ಟು ಹೋದೇನ್ರ ನಾವ್ ಅಲ್ಲಿ ಹೋಗಿ ಬರ್ಕೊಡ್ದ ಅಡಿಗೆದು ಎಲ್ಲಾ ರೆಡಿ ಮಾಡಿ ಊಟಕ್ ಬರ್ತಾವ ಇಲ್ಲಿ ಬರ್ತೇನೆ ಪುಟ್ಟ ಊಟ ಮಾಡಿದಿಲ್ಲಪ್ಪ ಊಟ ಮಾಡಿದೆ ಮತ್ ಏನಪ್ಪ ಬರೀ ಮೊಬೈಲ್ ತಿಕ್ಕೊಂತ ಕುಂತ್ರಿ ಹೆಂಗಪ್ಪ ಇಲ್ಲಪ್ಪ ನಮ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆತ ಇಲ್ಲಿ ಮೊನ್ನೆ ಒಂದ್ ರಿಸ್ಯೂಮ್ ಕಳ್ಸಿದ್ನಿ ಆ ಕಂಪ್ನಿಯವರು ಇಲ್ಲ ನಿಮ್ದು ಬೆಸ್ಟ್ ಐತಿ ರಿಸಲ್ಟ್ ಎಲ್ಲಾ ಚಲೋ ಐತಿ ಬರೀ ಬಂದ್ ಕೆಸ ಇದನ್ನ ಒಂದ್ ಇನ್ನೊಮ್ಮೆ ಬಂದ್ ಇಂಟರ್ವ್ಯೂ ಕೊಡಂದಾರ ಅವ್ರೆಲ್ಲ ಅದನ್ನೆಲ್ಲ ಕೊಟ್ನಿ ಅಂದ್ರೆ ಈಗ ಅಕಸ್ಮಾತ್ ಅಲ್ಲಿ ಹೋದ್ನಿ ಅಂದ್ರೆ ಈಗ ನಾನು ಆರಾಮ್ ತಗೊಂಡೇ ಬಿಡ್ತಾರ ಈಗ ಅವ್ರ ಹಂಗೈತಿ ಇದೆಲ್ಲ ನೋಡಪ್ಪ ಕಂಪನಿ ಚಲೋ ಐತಿ ಇಲ್ಲ ಅದ್ರ ಬಗ್ಗೆ ಚಿಂತೆ ಜಪಾನ್ದ ಕಂಪ್ನಿ ಅಪ್ಪದ ಅದ್ರ ಬಗ್ಗೆ ಚಿಂತೆ ಬಿಟ್ಬಿಟ್ಟಿ ಬೆಸ್ಟ್ ಐತದ ಕಂಪ್ನಿ ಯಾಕಂದ್ರಪ್ಪ ನಿಮ್ ಅಜ್ಜ ನನಗ್ ಹೇಳ್ತಿದ್ದ ನೀ ಸಾಲಿ ಕಲ್ತ ನೌಕರಿ ಹತ್ಬೇಕು ಮಗನ ನೀ ನೌಕರಿ ಹತ್ತದ್ ನಾನ್ ನೋಡ್ಬೇಕಂತ ಹೇಳ್ತಿದ್ದ ಆದ್ರ ನನಗ ಅದನ್ನ ಆಸೆ ಈಡೇರ್ಸಕ್ ಆಗ್ಲಿಲ್ಲ ಮಗನ ನಿಮ್ ಅಜ್ಜನ ಆಸೆ ನೀವಾರ ಈಡೇರ್ಸ್ರಿ ಗೌರ್ಮೆಂಟ್ ನೌಕರಿ ಪ್ರೈವೇಟ್ ದಾಗ ಹೊರಗಡೆ ನಮಸ್ಕಾರ ರೀ ಬರೀ ಸೋಮಣ್ಣ ಆರಾಮದಿರಿ ಬರ್ರಿ ಕುಂಡ್ರಿ ಆರಾಮದಿರಿ ಮತ್ರಿ ನಮಸ್ಕಾರ ರೀ ಫಕೀರವ್ರ ಎಲ್ಲಿದಿರಿ ನಿಮ್ ಪತ್ತೆ ಇಲ್ಲ ಏನ್ ಎಲ್ಲಿದಿರಿ ನೀವು ಹಾ ಇವ್ರು ಯಾರನ್ನ ಕರ್ಕೊಂಡ್ ಬಂದಾರ ನೋಡಪ್ಪ ನಿಮ್ಗಾಟ್ ಕೊಡ್ತ ಅದಕ್ಕೆ ವಿಚಾರಿಸಟ ನಮಸ್ಕಾರ ರೀ ನಮಸ್ಕಾರ ಹೌದ್ರಿ ಹಾ ನಮಸ್ಕಾರ ಸಾವ್ಕಾರ ಮತ್ತೇನಂತೀರಿ ಆರಾಮದಿರಿ ಇದೇನೋಪ್ಪ ಬೀರ್ ಕಂಪನಿ ಅಂತ ಅದ್ರಾಗ ಇನ್ವೆಸ್ಟ್ ಮಾಡ್ರಿ 1 ತಾಸಿಗೆ 10,000 ಹಾಕಿರಿ 2 ತಾಸಿಗೆ 20,000 ಹಾಕಂತ ಏನೇನೋ ಹೇಳತ್ತಾರ ಬೀರ್ ಅಂದ್ರ ಕುಡಿತಾರ
ಬೀರ್ ಅಲ್ರಿ ಬೀರ್ ಕಂಪನಿ ಅದ ಬೀರ್ ಕಂಪನಿ ಒಳಗ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರ ಒಂದ್ ತಾಸ್ನೇ ಡಬಲ್ ಅಂದ್ರೆ ನಿಮ್ ಕಂಪನಿ ಹೆಸರು ಬೀರ್ Yes, yes, ಕುಡಿ yes. ಬೀರ್ ಅಲ್ರಿ yes, ಹಂಗಾರ yes, ಅಡ್ಡಿಲ್ಲ yes, ಅಡ್ಡಿಲ್ಲ ಅಡ್ಡಿಲ್ಲ ಪುಣಾದಾಗ ಐತ್ರಿ ಅದ Yes, ಪುಣಾದಾಗ Superman ಯಾರ್ ಈಗಿನ ಜನರೇಷನ್ ಬಗ್ಗೆ ನಾಲೆಜ್ ಐತಿ ನಾಲೆಜ್ ಚೈನಾ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀರೇನ್ರಿ ಶೇರ್ ಮಾರ್ಕೆಟ್ ಅಲ್ತಮ್ಮ ಇದು ಬೀರ್ ಮಾರ್ಕೆಟ್ ಅಂತ ಹೇಳಿದ ಬೀರ್ ಮಾರ್ಕೆಟ್ ಅಮ್ಮ ಏ ಯಪ್ಪ ಅವ್ ಏನೇನ್ ಹೇಳತಾನ ಯಪ್ಪ ಅವ್ರ ಬೀರ್ ಮಾರ್ಕೆಟ್ ಅಂತದ್ರಿ ಪುಣಾದಾಗ ಐತೋ ಬೀರ್ ಮಾರ್ಕೆಟ್ ಅಂತ ಹೇಳಿ ಈ ಶೇರ್ ಮಾರ್ಕೆಟ್ ಮುಂಬೈದಾಗ ಐತ್ಲಾ ಹಂಗಿದ್ ಬೀರ್ ಮಾರ್ಕೆಟ್ ಅಂತ ಹೇಳಿ ಪುಣಾದ ಅದ್ರ ತಾಂಬೆ ಬ್ಯಾಂಕ್ ಇದೆ ನಿಮ್ಮ ಕಂಪ್ನಿ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಅದ್ರದ್ದು ಏನ್ರ ಅಡ್ರೆಸ್ ಐತ್ರಿ ಪುಣಾ ಪುಣಾದಾಗ್ರಿ ಬುಲ್ಬುಲ್ ಏರಿಯಾ ಅಂತ ಒಂದ್ ಐತ್ಲ ಅಲ್ಲಿ ಪುಣಾದಾಗ ಬುಲ್ಬುಲ್ ಏರಿಯಾದಾಗ ಐತಿ ನಿನಗ ಇನ್ನೂ ಗೊತ್ತಾಗೋದಿಲ್ಲ ನಿನಗ ಇನ್ನ ಗೊತ್ತಾಗ್ಬಿಡು ಏ ಸರಿ ಬಲ್ಲಿ ಮಾತಾಡ ನೀ ಇತ್ತು ಸರಿ ಶಂಕರಪ್ಪನ ಶಾನೆ ಅದನ್ರಿ ಅವ್ ಹುಡುಗ ನಮ್ ಹುಡುಗ ಏ ಆದ್ರೂ ಈಗಿನ ಜನರೇಷನ್ ಬಗ್ಗೆ ಅಟ್ಟ ಶನಿ ಅದ ಜನರಲ್ ನಾಲೆಜ್ ಜरूर ಬಿಡ್ರಿ ನಮ್ ಕಂಪನಿ ಒಳಗ ರೊಕ್ಕ ಹಾಕಿರಿ ಡಬಲ್ ರೀ 10 ಲಕ್ಷ ರೂಪಾಯಿ ಮಾಡ್ಕೊಂಡ್ ಬಂದನ್ರಿ ನಾ ರೊಕ್ಕ ಈಗ ಇದು ನೋಡ್ರಿ 10 ಲಕ್ಷ ರೂಪಾಯಿ ಹಿರಿಯರ ಹೆಂಗಿರ್ತೈತೆ ಅಂದ್ರೆ ಇದು ಈ ಬಿಯರ್ ಕಂಪನಿ ಒಳಗ್ ನೀವು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಒಂದು ತಾಸಿಗೆ ಏನಕತ್ತ ಅಂದ್ರೆ 20,000 ಆಕೈತಿ ಒಂದು 50,000 ನೀವ್ ಏನಾರ ಲೈಸೆನ್ಸ್ ಅದು ಏನ್ರ ಐತೇನ್ರಿ ಯಪ್ಪ ಯಪ್ಪ ಜೊತೆ ಹೇಳತ್ತಾರ ಗಪ್ಪ ಏ ಹೇಳ್ರಿ ಸಾಹೇಬ್ರ ನೀವು ಹೇಳ್ರಿ ಯಪ್ಪ ಜೊತೆ ಗಪ್ಪಿರಿ ನೀನು ಕೇಳ್ಬಿಡ್ರಿ ಶಂಕರಣ್ಣ ಹುಡುಗರು ತಿಳಿಲಿಲ್ಲ ಕೇಳ್ರಿ ಅಲ್ರಿ ಅವ್ರು ಹೇಳುವಾಗ ಮಾತಾಡೋದ್ ಬೇಡ ಹಿಂಗ್ರಿ ಹೇಳ್ರಿ ಯಪ್ಪ ಯಪ್ಪ ಒಂದಿಟ್ಟು ಸುಮ್ಕುಡ್ರಿ ಮಾತಾಡೋದ್ ನಡಕ್ ಹೇಳ್ರಿ ಹೇಳ್ರಿ ಸಾಹೇಬ್ರ ಇವಾಗೇನ ಸಾಲಿಗೆ ಇಲ್ರಿ ಅವ್ರೆಲ್ಲಾ ಈಗಿನ ಹುಡುಗರು ಹಂಗ ತಗೋ ಹೌದ್ರಿ ಈಗ ಈ ಬಿಯರ್ ಕಂಪನಿ ಒಳಗ 50,000 ರೂಪಾಯಿ ನೀವ್ ಹಿಂಗ ಹಾಕಿರಿ ಅಂತಂದ್ರ 15 ನಿಮಿಷಕ್ಕೂ 1 ಲಕ್ಷ ಆಗಿ ಬರ್ಬೋದು ಹ್ಞೂನ್ರಿ ಅಥವಾ ಅರ್ಧ ತಾಸಿಗೂ 1 ಲಕ್ಷ ಆಗಿ ನಿಮ್ಮ ಅಕೌಂಟ್ ಜಮಾ ಆಕಾವ್ ಹ್ಞೂನ್ರಿ ಇದು ಇಷ್ಟು ಇದೈತಿ ನಮ್ಗೇನ್ ನೋಡ್ರಿ ನಮಗ್ ಕಂಪನಿಗೆ ಏನ್ ಲಾಭ ಅಂತ ನೀವು ಕೇಳ್ಬೋದು ಬರೀ 5 ರೂಪಾಯಿ ತಗೋತೈತಿ 100ಕ್ಕೆ 5 ರೂಪಾಯಿ ಅಷ್ಟ ಅದ ಪರ್ಸೆಂಟೇಜ್ ಅಂದ್ರೆ ಈಗ ನನಗೆ ಏನಾಗ್ಬಿಟ್ಟಿದ್ರಿ 10-11 ಲಕ್ಷ ರೂಪಾಯಿ ರೊಕ್ಕ ಮಾಡ್ಕೊಂಡ್ ಬಂದನ್ರಿ ನಾ ಊರಿಗೆ ನಿಮ್ ಕಣ್ಣು ಮುಂದೆ ಐತ್ರಿ ನಿಮ್ ಕಣ್ಣು ಮುಂದೆ ಐತಲ್ಲ ಎಲ್ಲಾರು ಸ್ವಲ್ಪ ರೀಚ್ ಆಗ್ಲಿ ಅನ್ನೋದೊಂದು ಆಸೆ ಊರ್ ಬಿಟ್ಟು ಹೋಗಿದ್ದಲ್ರಿ ಹೋಗಿದ್ರಿ 5 ವರ್ಷದಿಂದ ಊರ್ ಬಿಟ್ಟು ಅವ್ನ್ ಫೋನ್ ಪೇದಾಗ 11 ಲಕ್ಷ ರೂಪಾಯಿ ತೋರ್ಸಿದ್ವು ಹೌದು ಹೌದು ನಾನ್ ಸುಳ್ಳು ಹೇಳ್ತೀನ ಇವ್ ನಿಮ್ಮ ಮನುಷ್ಯ ಹೌದಲ್ಲ ನಿಮ್ಮ ಮನುಷ್ಯ ಹೌದ್ರ ಅಲ್ರಿ ಇವ್ ಹೆಂಗ್ ಹೋಗ್ಯಾನ್ ಗೊತ್ತೈತ್ರಿ 5 ವರ್ಷದಿಂದ ಮುಕುಳಿ ತುಂಬಾ ಸಾಲ ಮಾಡ್ಕೊಂಡ ತಂಬಾಕ್ ತಿಕ್ಕಾಕ ರೊಕ್ಕ ಇರಾಕಿಲ್ಲ ಓನ್ಯಾಗ ಹಿಂಗ ಅಡ್ಯಾಡ್ತಿದ್ರಿ ಕಂಪನಿ ಬಂದ್ ಹೇಳ್ದ ಇದನ್ನೆಲ್ಲ ಊರ್ ಬಿಟ್ಟು ಓಡಿ ಹೋದ ಪಾಪ ಅವ್ನ್ ಏನ್ ಸಾಲ ಹರ್ದಾಡ್ರಿ ಹೌದ್ ಹೌದು ಹೋಗಿ ಬಿಡ್ರಿ ಈಗ ಹಳಿ ಸುದ್ದಿ ಯಾಕೀಗದ ಹಳಿ ಸುದ್ದಿ ಯಾಕ್ರಿ ಈಗದ ಈಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಲ್ಲ ನಿಮ್ ಬಗ್ಗೆ ಕೇಳಿರ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡಾಕ ನಿಮ್ಗೆ ಇಂಟ್ರೆಸ್ಟ್ ಐತಿ ಇಂಟ್ರೆಸ್ಟ್ ಇದ್ರೆ ಮಾಡ್ರಿ 1 ಲಕ್ಷ ರೂಪಾಯಿ ಮಾಡ್ರಿ ನಿಮ್ಮದು ಏನ್ರ ಐತೇನ್ರಿ ಏ ಯಪ್ಪ ಒಂದಿಟ್ಟು ಸುಮ್ ಕೊಡ್ರತ್ತಮ್ಮ ನೀನು ಅವ್ರು ಏನೋ ಚಲೋ ಹೇಳತ್ತಾರ ಗಪ್ಪರು ಶಂಕರಪ್ಪನ ತಿಳುವಳಿಕಿದ್ ಹುಡುಗರು ಕೇಳಿ ಬಿಡ ಈಗ ನಮ್ದು ವೆಬ್ಸೈಟ್ ಬೇಕಂತ ಮನೆಗೆ ವೆಬ್ಸೈಟ್ ನಮ್ದು ಏನೇನು ಐತಲ್ಲ ಅದು ನಮ್ಮ ಪಿ ಎ ಗೊತ್ತಾಯ್ತು ನಮ್ಮ ಪಿ ಎಫ್ ಫೋನ್ ಹಚ್ತೀನಿ ಒಂದ್ ನಿಮಿಷ ನಮ್ ಪಿ ಎಫ್ ಫೋನ್ ಹಚ್ತೀನಿ 1 ನಿಮಿಷ ನಮ್ ಪಿ ಎಫ್ ಜೋಡಿ ಮಾತಾಡ್ಬಿಡ್ಲಿ ಅಲ್ಲ ಫೋನ್ ಹತ್ತವ ಅವ ಬಿಜಿ ಇರ್ತಾನೆ ಈ ಟೈಮ್ ಆಯ್ತು ರೀ ನಿಮ್ಗೆ ಅದ್ರ ಬಗ್ಗೆ ನಾವು ಮಾಹಿತಿ ಹೇಳ್ತೇವೆ ಈಗ ಅದ್ರ ಬಗ್ಗೆ ಮಾಹಿತಿ ಬೇಕಲ್ಲ ನಿಮ್ಗೆ ಅಲ್ಲ ನೀನು ಈ ಹುಡುಗರ ಮಾತು ಕೇಳಿ ತಲೆ ಕೆಡಿಸೋಳಕ್ ಹೋಗ್ಬಾರ್ದು ಈಗ ನಿನ್ ಕಣ್ ಮುಂದನ ತೋರ್ಸಿನಲ್ಲ ನಡ್ರಿ ಹೋಗು ನಡ್ರಿ ನಾವು ನೋಡ್ರಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಾಕ ಇಂಟ್ರೆಸ್ಟ್ ಇದ್ರೆ ಒಂದಿಟ್ಟ ತಡ್ರಿ ಸುಮನ ಇವ್ರದ್ದು ಏನೋ ಒಂದಿಟ್ಟು ಡೂಪ್ಲಿಕೇಟ್ ಅನ್ಸದಿತ್ತು ನೋಡ್ರಿ ಅಲ್ಲ ಇವ ಹಿಂಗ ಇಡ್ಯಾಡ್ತಿತ್ರಿ ಈಗ ಬಂದು ಲಕ್ಷ ಗಂಟ್ಲೆ ಮಾತಾಡತಾನ ಅಂದ್ರ ಒಂದಿಟ್ಟು ಡೂಪ್ಲಿಕೇಟ್ ಅನ್ಸದ್ ಸರ ನೀವ್ ಹೆಂಗ್ ಗೊತ್ತೈತ್ರಿ ಓಣ್ಯಾಗ ತನ್ನ ಮಗನೊಬ್ಬನ ಸಾಲಿ ಕಲಿಸ್ಯಾನ್ರಿ ಎಲ್ಲ ಉದ್ದಾರ ಆಗೋಗ್ಲಿ ಇವ್ರು ಹಿಂಗೆ ಹೋಗ್ಲಿ ಹಂಗಲ್ಲ ಒಪ್ಪಕ್ಕಿರ ತಗೋರಪ್ಪ ನೀವು ಊರಾಗ ಇದ್ದಾಗಿಂದ ಗೊತ್ತೈತೆ ನಿಂಗೆ ಮೊದಲಾರು ಹಿಂಗ ಮಾಡ್ತಿದ್ದೀವ ಒಬ್ಬರಿಗೆ ಸೇರ್ತಿರ್ಕಿಲ್ಲ ಒಪ್ಪಿರ ನನಗ ಗೊತ್ತೈತೆ ನೀ ಏನೇನ್ ಮಾಡಿಬಿಟ್ಟು ಊರ್ ಬಿಟ್ಟು ಹೋಗಿದ್ದೆ ಅನ್ನೋದು ಗೊತ್ತೈತಿ ಏನ್ ಗೊತ್ತೈತಿ ನಿಮ್ಗ ಸೋಮಣ್ಣ ಕರ್ಕೊಂಡ್ ಹೋಗಿರೋ ಹೆಂಗೇನ ಅಲ್ಲೋ ನಿನಗೆ ಇಂಟ್ರೆಸ್ಟ್ ಇದ್ರ ರೊಕ್ಕ ಹಾಕ ಇಲ್ಲ ಅಂದ್ರೆ ಬೇಡ ಇಲ್ಲದ ಯಾಕೆ ಸುಮ್ಮನ ಹೋಗ ಏನ್ ಮಾಡವದಿಲ್ಲ ನನಗ್ ಗೊತ್ತೈತಿ ಹೋಗು ನಿಮ್ಗೆ ಇಷ್ಟ ಇಲ್ಲ ಇದ್ರಾಗ ಇನ್ವೆಸ್ಟ್ ಬಿಟ್ಬಿಡ್ಬೇಕಪ್ಪ ಇಲ್ಲದ ಯಾಕೆ ಮಾತಾಡ್ದಲ್ಲ ನಿಮ್ಗೆ ಇಷ್ಟ ಇಲ್ಲ ರೀ ಇಷ್ಟ ಇಲ್ಲ ಶಂಕರಣ್ಣ ಇಲ್ಲ ಅಲ್ಲ ನೀನ್ ನಿಮ್ಮಲ್ಲಿ ಮಾತಾಡೋ ಅವಶ್ಯಕತೆ ನಮಗಿಲ್ಲ ಬಾಣಿಯಪ್ಪ ಬಾ ಗೊತ್ತೈತಿ ಹೇಳಕ್ ಬಂದಾನ ಇಲ್ಲಿ ಯಪ್ಪ ಅವ್ರು ಪಕ್ಕಾ ಫ್ರಾಡ್ ಐತದ ಅದೈತ್ಲ ಅವ್ರು ಹಿಂಗ್ ಪುನಾದಾಗ ಏನೈತಿ ಶೇರ್ ಮಾರ್ಕೆಟ್ ಇದನ್ನ ಶೇರ್ ಮಾರ್ಕೆಟ್ ಇರೋದು ಮುಂಬೈದಾಗ ಇವ್ರು ನೋಡಿದ್ರು ಪುನಾದಾಗ ಅನ್ನತ್ತಾರ ಇವ್ರ
ಅಲ್ಲ ನಾ ಅದನ್ನ ಅಂತೇನು ತಮ್ಮ 5 ವರ್ಷದ ಹಿಂಗೆ ಅಡ್ಡಾಡ್ತಿತ್ತು ಇಲ್ಲಿ ಓನ್ಯಾಗ. ಪಕ್ಕ ಪ್ರಾಡದನ ಪುನಃ ಮುಂಬೈ ಅನ್ಕೊಂತ ಗೋವಾಕ್ ಹೋಗಿ ಗೋವಾ ಇನ್ನೊಂದ್ ತಾಸಿಗೆ ಬಾವ ಮಾಡ್ಕೊಂತ ಅಡ್ಡಾಡ ಇವ್ರಿಗೂ ಬುದ್ಧಿಲ್ಲ ಇವ್ರು ಹಂಗಲ್ಲ ತಮ್ಮ, ಅದನ್ನ ಬಿಡನಿ ನಮ್ಮ ಸೋಮಣ್ಣ ಅವ್ರ ಜೋಡಿ ಸೇರ್ಕೊಂಡಾನ. ನೀವೆಲ್ಲಾರ ಕಳ್ಕೊಂಡಾನ ಆಸ್ತಿ ಅಂತನ. ಅವಂಗ ಹೇಳಿದ ತಿಳಿಯಾವಲ್ಲ ಅವ್ ಅವ್ರಂತ ಬಡ್ಕೊಂಡ್ ಹೋಗ ಅವ ರೊಕ್ಕ ಆಟ ನೋಡಾತಾನ. ಅವ್ ಹಿಂದಿಂದ ಏನಾಗೈತ ಅನ್ನೋದು ನೋಡ್ವಲ್ಲಮ್ಮ. ಪುನಾದಾಗ ಎಲ್ಲೈತಿ ಇರೋದ್ ಮುಂಬೈದಾಗ ಮೇನ್ ಅಂತ ನಾನು. ಇವ್ರು ಕಂಪಲ್ಸರಿ ಸೆಬಿಗೆ ರಿಜಿಸ್ಟರ್ ಇರ್ಬೇಕು. ಇವ್ರು ಏನೇ ರಿಜಿಸ್ಟರ್ ಅದಾರ ಪುನಾದಾಗ ಏನೈತಿ ಇವ್ರದ್ದು. ಯಪ್ಪ ನೀ ಅವನ್ನ ತಲೆ ಕೆಡಿಸೋ ಬರ್ತಮ್ಮ. ನೀ ಇಂಟರ್ವ್ಯೂ ಕಡೆ ಲಕ್ಷ ಕೊಡುವ, ಚಂದಾಗಿ ನೌಕರಿ ಐತಿ. ಅವ್ರಿಗದು ಇನ್ವೆಸ್ಟ್ಮೆಂಟ್ ಇಲ್ಲಪ್ಪ ನಾ ನಿನ್ಗೆ ಹೇಳಿ ಏನು ಮಾಡುದಿಲ್ಲಪ್ಪ ನಾ. ಹಾಯಪ್ಪ ಹಾ ಇತ್ತು ಅದ್ರ ಬಗ್ಗೆ ಚಿಂತೆ ಬಿಟ್ಟು ಇಲ್ಲಿ ಓಣ್ಯಾಗ ಗೊತ್ತರಿ ಅವ್ನ ಊಟ ಸೇರ್ಕೆ ಇಲ್ರಿ. ನನ್ನ ಮಗ ಒಬ್ಬ ಸಾಲಿ ಕಲಿಬೇಕು, ತನ್ನ ಮಗ ಒಬ್ಬ ನೌಕರಿ ಹತ್ಬೇಕು, ಉಳಿದವ್ರು ಯಾರು ನೋಡ್ರಿ ಆ ಶಂಕರಪ್ಪ ಇಲ್ರಿ ಏನ ನಮ್ ದೋಸ್ತ್ ಇನ್ನೊಬ್ಬ ಅದಾನ. ರೊಕ್ಕ ಹಾಕ್ತಾನ ನೀವ ಗುಂಡಿ ಸಾಜಪ್ಪ. ನಮಸ್ಕಾರ ಉಪ್ಪ ಬಾ. ಇಲ್ಲ ಊರ್ ಬಿಟ್ಟೋಗಿದ್ದಾನ ಪಕ್ಕರ ಊರ್ ಹೊಳ ಬಂದ ನೋಡ. ಏ ಬಾಳ ಚಲೋ ಬಾ ರೂಪಾಯಿ ಇತ್ತ ಬರೀ ಕುಂದ್ರ ಬಾ. ನೀರ್ ಸುರಿದಿ ಎಲ್ಲಿ ಕುಂಡ್ರು ಈ ಕಡೆ ಕುಂದ್ರ ಬಾ ಇನ್ನೊಂದ್ ದಿನ ಮ್ಯಾಗ. ನೀರು ಇಲ್ಲಿ ಬೀಳೋದು ಮುಖ್ಯ ಅಲ್ಲ ನಮಗ. ನಮಗೇನ ವ್ಯವಹಾರ ಸರಿ ಆಗ್ಬೇಕಾದ್ ಮುಖ್ಯ ನಮಗ. ಇವ್ರಾಟ್ ಏನೋ ಮಾತಾಡ್ತಾರಪ್ಪ ನೋಡ್. ನಾವು ಏನಪ್ಪಾ ಅಂತಂದ್ರ ಬೀರ್ ಕಂಪನಿಯಿಂದ ಬಂದೀವಿ. ಆ ಬೀರಲ್ಲ ಇದು ಕಂಪನಿ. ಕುಡಿಯೋ ಬೀರಲ್ಲ, ಕುಡಿಯೋ ಅಂದ್ರೆ ನೀನ್ ಬೇಕಾ ಸಂಜೆ ಕಡೆ ನಿಮ್ಗ ಮತ್ ಕೆಲಸ ಮಾಡ್ತೋ ಹಂಪ ಆಗಿರ್ತೈತಿ ಮತ್ ಹೊಡೆದ ಬಿಡ ನಾವು ಹೊರದ್ 12 ಆಗಿರ್ತೈತಿ ಬೇಕು ಕಾಯಿ ಮತ ನಾದ್ನ್ಯಾಗ ಇರ್ತಾನ್ರಿ. ಹೌದಾ? ಬೀರ್ ಅಂದ್ಕೂಲೆ ಇದನ್ ಮಾಡಿದ್ರಿ. ಈಗ ನೋಡ್ರಿ ನಮ್ದು ಕಂಪ್ನಿ ಒಳಗೆ ಹೆಂಗೈತಿ ಅಂದ್ರೆ ಈ ಬೀರ್ ಅನ್ನು ಇನ್ವೆಸ್ಟ್ಮೆಂಟ್ ಬೀರ್ ಅನ್ನು ಕಂಪ್ನಿ ಒಳಗೆ ನೀವು ಏನಾರ ಒಂದ್ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂದ್ರೆ ಒಂದು ತಾಸಿಗೆ 20,000 ಅಕ್ಕ. ಒಂದ್ ತಾಸಿಗೆ 20. ಹೌದ್ ಹೌದು. ಏನು ಲಪಡ ಮತ್ ನಾವು ಸಂಚಾನ ಕೈಲಿ ಹರದ ಹಂಪಾಗತೈತಿ. ಹಂಗಲ್ಲ ನಮ್ ಪಿಕ್ಚರ್ದಲ್ಲ ಊರ್ ಬಿಟ್ಟು ಹೋಗಿದ್ದ ಅವ್ನ ಅಕೌಂಟ್ 11 ಲಕ್ಷ ರೂಪಾಯಿ ಕೊಡ್ಸಿದ್ ನನಗ. ಸಾಲ ಆಗೈತಿ ಹೋಗೈತದು ಅಂದಲ್ಲ ಮರ ಹರಿಯಾಕ ಬಂದಾನ ಅದನ್ನೆಲ್ಲ ಲಕ್ಷ ದಿವಸ ಇವನು ಹೋಗಿ ಕೇಳಿಲ್ಲ ಅವ್ರು ಏನು ನಮ್ ಜೋಡಿ ಬರ್ತಿದ್ದ ಸಾಲ ಮಾಡಿ ತಂಬಾಕ್ ತಿಕ್ಕಾಕ್ ರೊಕ್ಕ ಇರ್ಲಿಕ್ ಊರ್ ಬಿಟ್ಟು ಹೋಗಿದ್ದು ಗೊತ್ತೈತಿ. ಈಗ ಅವನ ಅಕೌಂಟ್ ಚೆಕ್ ಮಾಡ್ಕೊ 11 ಲಕ್ಷ ರೂಪಾಯಿ ಏಟ. ಈ ವರ್ಷ ಬಿಲ್ಡಿಂಗ್ ಹಾಕಿಸ್ತಾನೋ ನಾನು ಬಿಲ್ಡಿಂಗ್ ಹಾಕಿಸ್ತಾನ ನೋಡ. ಅದಕ್ಕ ನೀನು ವಿಚಾರ ಮಾಡ್ಕೋ. ನೀ 10,000 ರೂಪಾಯಿ ಹಾಕಿದಂತ ಇಟ್ಕೋ, ಒಂದ್ ತಾಸ್ನಾಗ 20,000 ರೂಪಾಯಿ ಹಾಕತಿ. ಅವನು ಡೈಲಿ ತಾಸಿಗೆ 90 ಕೊಡ್ಕೊಂತ ಕುಂದ್ರ. ನೀ ದುಡಿದ್ರ ರೊಕ್ಕ ಮನಿ ಕೊಡು. ದುಡಿದ್ರ ರೊಕ್ಕ ಮನಿ ಕೊಡಿದ್ರು ಬರೀ ಕುಡಿಯಾಕ ಯೂಸ್ ಮಾಡ್ಕೋರು. ಬರೀ ಕುಡಿಯಾಕ ಹಂಗಪ್ಪ ಏನ್ ಮಾಡುದು ಇದನ್ನ. ನಾ ಹಾಕಾಕ್ ನೋಡಪ್ಪ. ನೀ ಎಷ್ಟ್ ಹಾಕತಿ ಈಗ? ನಾ ಒಂದ್ 20 ಹಾಕ್ಬೇಕಂತ ಮಾಡ್ಯಾನ. ನನಗ ನಿನ್ನೆ ಪೇಪರ್ ಪಗಾರದು ಕೊಟ್ಟಲ್ಲ ಮಿಸ್ತ್ರಿ, ಅದಕ್ಕೊಂದ್ 10 ಹಾಕ್ತಾನ. 10 ಹಾಕಿರಿ ಎಟ್ಟು ಬರ್ಬೋದು ಕೇಳಲ್ಲ. ದಿನಕ್ಕ 10 ಹಾಕಿರಿ 20,000 ನಾಳೆ ಹಾಕಿದ್ 40,000 ತಗೋ. ನಿಮ್ಮ ಮೇಲೆ ಡಿಪೆಂಡ್. ನಾವ್ ನೋಡ್ರಿ ನಾವು ನಮ್ಮ ಲಾಭಕ್ ಸಲುವಾಗಿ ಮಾಡತ್ತಿಲ್ಲ. ಹಾಕುಂತುವ ತಗೋರಿ ಹಾಕುಂತವ್ರಿ. ಎಷ್ಟ್ ಹಾಕ್ತಿರಿ? ಒಂದ್ 10 ಹಾಕುನ್ರೆ ಮತ್ತೆ ನಾಳೆ ಹಾಕಿರ ಫೋನ್ ಪೇ ಮಾಡ್ಬಿಡ್ರಿ. ನಂಬರ್ ನಿಮ್ ಹುಡುಗನ್ ನಂಬರ್ ಮಾಡಿ ನಾವ್ $1 ರೂಪಾಯಿ ನಂಬದ್ ಏನು ಇದಿಲ್ಲ. ನಿಮ್ ಊರಾನ ಅದ ನೀವು. ನಿಮ್ ಊರಾನ ಹೌದಿಲ್ಲ ಇವ? ನಿಮ್ ಊರಾನ ನೀವ್ ಮಾಡಿದ್ರಿ ಈಗ ಮಾಡ್ಯಾನ. ಅದ ನಂಬರ್ ಮಾಡ್ರಂಗಾರ ನಿಮ್ಗೆ ಇದು ಮಾಡ್ಕೋರಿ. ಹಂಗ ಹಾಕ್ಬಿಡ್ರಿ. ನಮ್ಮನು ಕಣ್ಣು ನಮ್ಮನಿ ಮಂದ್ ಕಾಂದ ಅಂತವು. ನಂಬರ್ ತಗೋರಿ. ನಿಮ್ ನಂಬರ್ 74 11 34 64 85. ಇದೇನ್ ನೋಡ್ರಿ ನಿಮ್ ಕಂಪನಿ ಹೆಸರ? ಎಸ್ ನಮ್ದು ಕೋಡ್ 9061. ಹಂಗ ಹೇಳ್ಬಾರ್ದು ಪಬ್ಲಿಕ್ ಎಲ್ಲ ಅದನ್ನ. ಮತ್ತ ಅವ್ರು ಹೊಕ್ಕಾರ್ತವ ಪಗಾರ ಹಾಕುಂತ. ಕೋಡ್ ನೀನ ಹಾಕ್ಪಾ. ಹಂಗೆಲ್ಲ ಪಾಯ್ಬಿಟ್ಟು ಹೇಳ್ಬಾರ್ದು ಕೋಡ್ಗಳ. ಬಂತ್ ನೋಡ್ರಿ ಸರ್. ಬಂತ್ರಿ ಬಂತ್ ಆಯ್ತಪ್ಪ. ಅಟ್ಟೇನ್ರ ಚಾ ಕುಡಿ ನಡ್ರಿ. ಬೇಡ ಚಾ ಏನ್ ಬೇಡ. ಇನ್ನೊಂದ್ 4-5 ಮಂದಿ ಇನ್ನೂ ಒಂದಷ್ಟು ಮಂದಿ ಬಾಳ ಭೇಟಿ ಆಗ್ಬೇಕು. ಬರೋಣಪ್ಪ. ನಾಳೆ ಹೇಳಕ್ ಬರ್ತೈತೇನ್ರಿ? ಬರ್ತೈತಿ. 1 ತಾಸಿಗೆ ಬರ್ಬೋದು, 2 ತಾಸಿಗೂ ಬರ್ಬೋದು. ಅದೇ ನೀ ಹಿಂಗ ಅಂತೇನೆ. ಇವತ್ತು ಬರ್ಬೋದು. ಇವತ್ತು ಬರ್ಬೋದು. ನೀವು ಮುಂದೆ ಇವತ್ ಬಂದು ಅಂದ್ರ ಸಂಜೆ ಕಡೆ ಕರ್ಕೊಂಡ್ ಹೋಗ್ ಕಾಣನ್ ಹೋಗ್ಲಿಕ್ಕ. ಏ ಮರಾಯ ನಿಂತಿ ಮೊದಲು ಬಂದ್ ಬರ್ಕೊಡ್ದೆ ಟಿಂಕಿ ನೋಡ್ದೆ ನಿಂಗ ಫೋನ್ ಹಚ್ತಾನ. ಮತ್ತ ಇನ್ನೊಂದ್ 3-4 ಮಂದಿ ತೋರಿಸ್ತಾನ ಅವ್ರಿಗೆ. ನಾನು ಇನ್ನೊಂದ್ ಅರ್ಧ ತಾಸು ನೀರ್ ಹೊಡೆದ್ ಬಂದ್ ಬರ್ತಾನ. ಮತ್ ಮಿಸ್ತ್ರಿ ಬಂದ್ ನಮ್ಮನ್ ಹೊಡಿತಾನೆ. ಅಟ ಅವ್ರ ಪಾಪ ಚಾದು ಏನ್ರ ಮಾಡವ್ರ ಪಾಪ ಬಂದ್ ದುಡಿದ್ ಬಂದಾರ. ಎಷ್ಟ್ ಜಮಾ ಅದು ನೋಡು. 1 ಲಕ್ಷ ಆಗ್ಯಾವ್ರಿ. 1 ಲಕ್ಷ ಅದು ತಗೊಂಡ್ ಹೋಗ್ಬಿಟ್ಟು ನಡಿಲಿ. 1 ಲಕ್ಷ ರೂಪಾಯಿ ಅಂದ್ರೆ ಯಾವ ಕೊಡವ್ ನಡಿಲಿ. ಕ್ಯಾಶ ನಿನಗೇನ್ ತಲೆ ಕೆಟ್ಟತನ? ಮತ್ತ ಅಲ್ಲೋ 1 ಚಿಲ್ಲರ್ 1 ಲಕ್ಷ ರೂಪಾಯಿ ತಗೊಂಡ್ ಹೋಗುದು ಏನಾರ ಒಂದ್ ಆಗಬೇಕ.
ಬ್ಯಾಡಲೇಪ 1 ಲಕ್ಷ ಅದಾವ ಅಂದ್ರೆ ಏನ ಕಡಿಮೆ ಅಮೌಂಟ್ ಅಲ್ಲ ತಗೊಂಡ್ ಹೋಗು ನಡಿ. ಅಲ್ಲ ಈಗಿನ ಕಾಲದಾಗ 1 ಲಕ್ಷ ರೂಪಾಯಿ ಎದಕ್ ಹತ್ತಾವು? ಹಿಂಗಂದಿ ಒಂದ್ ಕೆಲಸ ಮಾಡೋಣ, ಈಗ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಅವ್ರಿಗೆ ಹಾಕಿ ಕೊಡುನು. ಅಂದ್ರ ನಮ್ ಮ್ಯಾಲ ಅವ್ರಿಗೆ ನಂಬಿಕೆ ಹುಡ್ತತಿ. ಹೆಂಗಿದ್ರು ಸೋಮಣ್ಣ ಊರಿಗೆ ಹಿರಿಯ ಅದಾನ, ಕೊಟ್ಟು ಅಂದ್ರ ಅವ್ ಎಲ್ಲಾರ್ನು ಗುಳೆ ಮಾಡ್ತಾನ. ಗೊತ್ತಾತ. ಅವಾಗ ಸಾಕಟ್ ರೊಕ್ಕಕತಿ ಏನ್ ಮಾಡೋನು, ನಾಳೆ ಹರ್ಯಾಗದ್ದ ಅವ್ರು ಡಬಲ್ ಆಗ್ಯಾವ ಅಂತ ಕೇಳ್ತಾರ. ಅವ್ರಿಗೆ ಹೇಳೋನು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಯ ಇನ್ನ ಇದಾಗಿಲ್ಲಪ್ಪ, ಸಂಜೆ ಮಠ ಜಮಾ ಆಕಾವ್ ಅಂತ ಹೇಳಿ ನಾವು ಊರ್ ಬಿಟ್ಟು ಹೋಗ್ಬಿಡೋಣ. ಕೊಡ್ಕೆ ಗುಡ್ ಐಡಿಯಾ. ಏನು ತೆಲಿಲೇನಿದು ತೆಲಿ ಅಂದಲ್ಲೇನು ಮರಯ ಪುನಾದಾಗ ಬದುಕತನ್ನ. ನಡಿ ಮತ್ತ ಅವ್ ಸೋಮನ ಮನಿಗೆ ಹೋಗ್ಬೇಕು ನಡಿ. ಈಗ ಅವ್ನು ಡಬಲ್ ಆಗ್ಯಾವ ಅಂತ ಹೇಳಿ ಎಲ್ಲ ಇದನ್ನ ಕೊಟ್ಬಿಡೋಣ. ಒಟ್ಟು ರೊಕ್ಕ ಹೆಚ್ಚಾದ ಕೊಡಿ ಅದ್ಬಿಡ್ನ. ಪಕ್ಕ ಈಗ 1 ಲಕ್ಷ ರೂಪಾಯಿ ಅವ್ನು ಕೊಟ್ಟು ಅಂದ್ರ ನಾಳೆ ಸಿಕ್ಕ ಜಮಾ ಆಗತ್ತಾವ. ನಡಿ. ಐದು ವರ್ಷ ದಿವಸ ಮನಿ ಅನ್ನೋದು ಗೊತ್ತಿಲ್ಲ, ಮಕ್ಕಳು ಅನ್ನೋದು ಗೊತ್ತಿಲ್ಲ, ಹೆಂಡ್ರ ಅನ್ನೋದು ಗೊತ್ತಿಲ್ಲ. ಹಡ ತಾಯಿನ ಸಂಬಂಧ ಮಾರ್ಕ ಅಡ್ಡಾಡಿದ್ವಿ ಬಾಡೆ. ಅಡ್ಡಾಡಿ ಬಂದ ಮತ್ತೀಗ ಒಂದ್ ಏನೋ ಕವನ ತಗೊಂಬಂದಾನ. ಇದನ್ನ ಏನ ಮಾಡ್ತಾನೋ ಏನಿಲ್ಲ ನನಗ್ ಒಂದು ತಿಳಿದಂಗಾಗೈತಿ. ನನ್ಗರ ಏನ್ ಗೊತ್ತ್ರಿ ಅತ್ತಿ, ನೀವ ಅದಕ್ಕ ಕೇರಿ ಅನ್ನತೇನ ಅವ್ರಗ. ಏನ್ ಕೇಳುದ್ರಿ ಗೊತ್ತಾಗೋದ. ಅಡಿಗೆ ಮಾಡಂತ ಹೇಳಿಲ್ಲ, ಮಾಡಿಲ್ಲ? ಮಾಡೇನ್ ಮಾಡಿದಿ ಸರ. ಊಟ ಮಾಡ್ರಿ. ಊಟ ನೋಡ್ರಿ, ಇಲ್ಲಿ ನಿಮ್ಗ ಮಾಡಕ್ ನಡೀತಿತ್ತಂದ್ರ ನಡ್ರಿ, ಇಲ್ದ್ರ ಹೋಟೆಲ್ ಹೋಗ್ಬಿಡೋಣ. ಹೋಟೆಲ್ಗ ಹೋಗ್ಕೊಂಡು ನಡ್ರಿ. ಅಲ್ರಿ ಏನ್ ಹೇಳಿದ್ ಒಂದರ ಅದೇನೋ ರೊಕ್ಕ ಹಾಕಿದ್ ಡಬಲ್ ಅಕ್ಕ ಅನ್ನತ್ತಿದ್ ಮತ್ ಏನಾಗ್ತದ? ಡಬಲ್ ಆಗಿಲ್ಲ ನಿಮ್ಗೆ ಇನ್ನ ರೊಕ್ಕ? ಚೆಕ್ ಮಾಡೋದನ್ನ. ಅಲ್ಲ ಅಣ್ಣ, ನೀನು ಇವ್ರ ಸಂಖ್ಯೆ ಹತ್ತಿ ಬಿಟ್ಟಿ ಗೊತ್ತಿತ್ತು ಕೇಸ. ತಡಿಯವ್ವ, ನೀನು ಸ್ವಲ್ಪ ಬಾಯ್ ಮುಚ್ಚ. ನೀನು ನಿಮ್ಗೆ ಡಬಲ್ ಆಗೈತಿ. 1 ಲಕ್ಷಕ್ಕೆ ಲಕ್ಷ ಆಗೈತಿ. ನೋಡ್ಕೊರಿ ಚಂದ. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗೈತ್ರಿ. 1 ತಾಸು ಹೋಗ್ಬೋದು, 2 ತಾಸು ಹೋಗ್ಬೋದು. 20 ಆಗೈತಿ ನೋಡ್ರಿ. ಆಮೇಲೆ ಇನ್ನೊಬ್ಬ ಗುಂಡಿ ಯಾರೋ ಇಲ್ಲಿ ನೋಡ್ರಿ, ನಿಮ್ ದೋಸ್ತಂದ ಸಾಜನ್ ಅವಂದು 10 ಕಾತ್ರಿ. ಆಮೇಲೆ ರಾಘುರಿ 15 ಎಲ್ಲರೂ ಆಗ್ಯಾವ್ರಿ. ಖರೇನರಿ ಈಗ ನಿಮ್ದು ಆಗೈತಿ ಎಲ್ಲರಿ. ಖರೇನರಿ ಅದೇನು ಸುಳ್ಳು ಅನ್ಸದ ನಿಮ್ಗೆ ಇದು? ಈ ಹೌದಲ್ರಿ, ಭಾರಿ ಕಂಪನಿ ಪಾದ. ಅಲ್ಲ ನಮ್ಮ ಓಣ್ಯಾನ ಮಂದಿ ನಾ ಮೋಸ ಮಾಡಿ ಎಲ್ಲಿ ಹೋಗಲಿ ಸೋಮಣ್ಣ. ಕೆಲಸ ಮಾಡ್ರಿ, ನೀವು ಹೆಂಗ್ ಮಾಡ್ರಿ, ಏನ್ ಊಟ ಮಾಡತ್ತೇರಿ, ಊಟ ಮಾಡ್ರಿ. ಊಟ ಮಾಡ್ರಿ, ಊರಾಗ ಹೋಗೋನು ದೊಡ್ಡ ಮಂದಿ ಪರಿಚಯ ಮಾಡಿಬಿಡ್ತಾರೆ ನಿಮ್ಗೆ. ಸರಿ ಆಯ್ತಾ ಹೇಳ್ರಂಗ್ರಿ ಎಲ್ಲರೂ. ಅಷ್ಟ್ ಮಾಡ್ಲಿ ಬಿಡ್ರಿ. ನೋಡ್ರಿ, ನಾ ಕರ್ಕೊಂಡ್ ಹೋಗಿ ನಿಂದ್ರ ಒಟ್ಟ ಅವ್ರು ಏನ್ ಇದು ಮಾಡ್ತಾರ ನೀವು ನಮಗ್ ಹೇಳಾಕ್ ಬಿಡ್ಲಿ ಇದನ್ನೆಲ್ಲ. ಈಗ ನಿಮಗ್ ಗ್ಯಾರಂಟಿ ಆತ ಹೇಳ್ರಿ, ಕಣ್ಮಂದ ಕನ್ನಡ ಐತಿ. ಕರಡಿ ಐತೆ. ಏನಲ್ಲ ನಿನ್ನ ತಗದ್ ಬಿಡ್ತಾನ ಮತ್ತೆ ನೀನ ಸಲುವಾಗ್ರಿ ನಾ ಮನಿ ಬಿಟ್ಟು ಹೋಗಿದ್ದು. ಒಟ್ಟೆ ನೋಡ್ರಿ ಏನಾರು ನಂಬಿಕೆ ಬರ್ವಾತಕಿಗೆ. ನಾನೀಗೊಂದು ಸಣ್ಣ ಕಂದವನ್ನ ಸೊಸಿನ ಕಟ್ಕೊಂಡ್ ನಾವ್ ಮೂರ್ಖ ಮನ್ಯಾಗ ಜೀವನ ಮಾಡಾಕತ್ತೇವ. ಆದ್ರೆ ನಾಳೆ ಹಂಗಾತಿ ಹಿಂಗಾತಿ ಅಂತ ನನ್ನ ಮನೆ ತನಕಾನೇ ಬರಂಗಿಲ್ಲ. ನಾವ್ ಒಮ್ಮೆ ಕಂಡ ಕರ ಕಂಡೀಷನ್ ಹೇಳ್ತಾ ನಿಮ್ಗ. ಅಲ್ಲ ರೊಕ್ಕ ಕೊಡ್ರಿ, ಇವ್ರ ಮನಿಗೆ ಅದಕ್ ಬರ್ತೀರಿ. ನಿಮ್ಗೆ ನಂಬಿಕೆ ಐತಿ ನೋಡ್ರಿ. ಕಣ್ಮಂದ ಕರಡಿ ಐತಲ್ಲ. ಅಲ್ಲ ಸೋಮಣ್ಣ, ನೀ ಕಣ್ಣಾರಿ ನೋಡಿದಿ ನಮ್ ಪರಿಸ್ಥಿತಿ. ಬ್ಯಾಡ ಸೋಮಣ್ಣ, ಹೇಳಿದ್ ಕೇಳ. ನೋಡ್ರಿ ನೋಡುವ ಇಲ್ಯಾ ಅದ್ ಏನ್ ನಿಮಗ್ ಗ್ಯಾರಂಟಿ ಆಗೈತಿಲ್ಲ. ಮಾತು ಮುಗಿತ. ನಮ್ದು ಸರಿಯಾಗಿ ಬರಬೇಡ್ರಿ. ಸೋಮಣ್ಣ, ನಿಮ್ಗೆ ನಂಬಿಕೆ ಐತಲ್ಲ, ಇವ್ರ ಮೇಲೆ ತಲೆಗೆ ಹೇಳಕ್ ಹೋಗ್ಬೇಡ್ರಿ. ನಮ್ಗ ಊರಾನ್ ಮಂದಿ ಆಟ ಪರಿಚಯ ಮಾಡಿ ಕೊಡ್ರಿ, ನಾವ್ ಅವ್ರಿಗೆಲ್ಲ ಹೇಳ್ತೇವು, ಇನ್ವೆಸ್ಟ್ಮೆಂಟ್ ಮಾಡ್ದವು. ಈಗ ಹಿಂಗ್ ಮಾಡ್ರಿ, ನೀವು ಊಟ ಮಾಡ್ರಿ. ನಾ ಅಲ್ಲೇ ಗಂಗಾಪುರ ಅಂತ ಇಟ್ಟಿರ್ತಾನ, ಅಲ್ಲಿ ಬಂದ್ಬಿಡ್ರಿ. ಅಲ್ಲೇ ಹೋಟೆಲ್ ಊಟ ಮಾಡಿ ಹತ್ತ ಹೋಗ್ ನಡಿ. ಅಲ್ರಿ ಸಾಹೇಬ್ರ, ನಾಳೆ ಹೋಗವ್ರು ಇಲ್ಲಿ ಅನುಭವಿಸವ್ರು ನಾವು. ಅಲ್ಲಪ್ಪ ನಾವ್ ಹೋಗಬೇಕಾದ್ರೆ ಮತ್ತೆ ನಡ್ರಿ ಅಲ್ಲಿ ಏನ್ ಹೇಳಿದ್ ಕೇಳ್ತಾರೋ. ನಡಿ ಒಳಗ ಸುಮ್ನ ಪಾಪ ಅಂತಾನೆ ಅದ್ರಿಂದ ಮಾಡ್ದಂತ ಉಂತಾನ ಮನಿ ಅಂತ ಕಡಬ ನಮಗೇನು ಸಾಬರಿರ ತಾನಿರ ನಮ್ಮ ಮಾತಾ ತಕೊಂಡೆ ಮುಗಿದು ಹೋಗ್ತಾ ಇದನ್ನ. ಅಲ್ರಿ ಅತ್ರಿ, ಸೋಮಣ್ಣ ಹೆಂಗ್ ಹೂ ಅನ್ಬಿಟ್ಟ ಅವ್ರಗ. ಅದು ಯಾವನ ಅವ್ರಿಗೆ ಈಗ ಗೊತ್ತಾಗಲ್ಲ, ನಾಳೆ ಗೊತ್ತಾಗತ್ತೆ. ಅವಾಗ ನನ್ನ ಮನೆ ತನಕ ಯಾವ ಬರ್ತಾನ ನಾನ್ ನೋಡ್ಕೊತಾನೆ. ನಿಜ ತಲೆ ಕೆಡಿಸ್ಕೊಂಡು ಸುಮ್ಮನೆ ಇರ್ಲಿ. ಈ ಕೋಟ್ ಬಾಡಿಗೆ 2 ದಿನ ಅಂತ ಐತಿ ಅಂದವ್ಲಿಪ್ಪ. ಕೋಟ್ ಬಾಡಿಗೆ ಹಚ್ಕೊಡಕ್ಬೇಕ. ವಾಚ್ ಈ ಚಸ್ಮಾ ಯಾವ ಬಾಡಿಗೆ ಕೊಡವ. ಸಾಕಟ್ ರೊಕ್ಕ ಜಮಾ ಆಗೈತ್ ಬಿಡ್ರಿ. ಜಮಾ ಆಗೈತಿಲ್ಲ ಒಟ್ಟ. ಈಗ ಏನ್ ಮಾಡೋಣ್ರಿ, ಸೋಮಾನ್ ಬರ್ತಾನ್ರಿ. ಬಂದ ಮ್ಯಾಲ ಕೇಳತಾನ್ರಿ ಅವ. ಹೇಳ್ರಿ ಸ್ವಲ್ಪ ಏನಾರ ಒಂದ್ ರೀಸನ್ ಹೇಳೋಣ.
ಏ ಪಕ್ಕೀರ ಬರ್ರಿ ಏನಪ್ಪಾ ಮತ್ತ ನಾಳೆ ರೊಕ್ಕ ಜಮಾ ನಿನ್ನ ಹೇಳಿದ್ದಿ ಮತ್ ಇನ್ನು ಜಮಾನ ಆಗ್ಯಾರ ನೋಡು ತಡ್ರಿ ಒಂದ್ ಸ್ವಲ್ಪ ಸಮಸ್ಯೆ ಆಗೈತಿ ಏನಾಗೈತಿ ನಮ್ಮ ಮ್ಯಾನೇಜರ್ ಇವತ್ತು ಫೋನ್ ಹಚ್ಚಿದ್ದ ಅಲ್ಲಿ ನಮ್ ಮ್ಯಾನೇಜರ್ ಇಲ್ಲ ಕಲಾಪ ಕಲಾಪ ಅವ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಾರ ಏನ್ ಹೇಳಿದ ಸ್ವಲ್ಪ ಸರ್ವರ್ ಬಿಜಿ ಐತ್ರಿ ಅಂತ ಹೇಳ್ತ ಸರ್ವರ್ ಬಿಜಿ ಇದ್ರಂತೂ ನಿಮ್ಗೆ ಗೊತ್ತಾಯ್ತು ನಿನಗೂ ಗೊತ್ತಾಯ್ತಿಲ್ಲಪ್ಪ ಒಂದೇ ಸಲ ಆಗ ಜಮಾ ಅದು ಇದು ಹಾಕೈತ್ರಿ ನಾಳೆ ಬೆಳಗ್ಗೆ ಹಾಕೊಡ್ದ ನಿಮ್ ಅಕೌಂಟಿಗೆ ಟನ್ ಅಂತ ಗಂಟೆ ಬೆಡಿತತೆ ಪಕ್ಕ ಜಮಾ ಆಗತ್ತರಿ ಏನ್ ಗಂಟೆ ಬೆಡಿತಿತ್ತು ಏನ್ ಎಲ್ಲಾರ ಹಂಗಂತೂ ಆಗುಲ್ರಿ ಯಾವ ಕಂಪ್ನಿ ಅಂದ್ರಿ ಬಿಡ್ರಿ ಹಂಗ್ಯಾ ಮಾಡತ್ತಾರ ನಿಮ್ಮನ್ನ ಅವ್ರ ಹಾಕ್ಯಲು ಉಚ್ಕೊಡ್ರಿ ನೀವ್ ರೊಕ್ಕ ಹಾಕಿದಿರಿ ಅವ್ರಿಗೆ ಅವ್ರು ಲಪಡಾದಾರ ಇಬ್ರು ಅವ್ರ ನಾನು ನಿನ್ನೆ ಇವ್ರು ಮಾತಾಡುದು ಕದ್ದು ಕೇಳಿಸ್ಕೊಂಡೇನೆ ಆಮೇಲೆ ನಮ್ ಪುನಾದಾಗ ನಮ್ಮ ದೋಸ್ತರ ಸಮಕ್ ಫೋನ್ ಹಚ್ಚಿ ಕೇಳಿನ ಇದ ಹೋಗ್ಯಾನವ ಇವ್ರದು ಎಲ್ಲಾ ಲಪಡಾ ಕಂಪ್ನಿ ಅದ ಇದು ಹಿಂಗ ಹೇಳ್ಕೊಂಡ್ ಬಂದಾರ ಬಿಯರ್ ಕಂಪ್ನಿ ಅಂದ್ರೆ ಏನ್ರು ಆಟ ಗೊತ್ತಿಲ್ಲ ನಿಮಗ್ ಇವ್ ಲಪಡ ಅದ ನೀವು ಬಗ್ಗೆ ಅಲ್ಲ ಎಲ್ಲಾ ಲಪಡ ಮಾಡ್ಯಾರ ನಿಮ್ ರೊಕ್ಕ ಸಂಜೆ ಮಠ ನೋಡಿ ನಿಲ್ರಿ ಸಂಜೆ ಮಠ ಏನ್ ನೋಡ್ತೀವ ಸಂಜೆ ಮಠದ ಓಡ ನಿಮ್ ಮನಿ ಮಠ ಎಲ್ಲಾ ತಗೊಂಡ್ ಕೇಳಿಸ್ಕೊಂಡನ ಇಲ್ಲೇ ಅದ ಇವ್ರ ಮನಿ ಹೊಸ ಮನಿ ಕಟ್ಟತಾರಲ್ಲ ನಿಮ್ ಮನಿ ಬಾಜುಕ್ ಹೊಸ ಮನಿ ಕಟ್ಟತಾರ ಅವ್ರ ಮನಿ ಬಾಜುಕ್ ನಿಂತ್ ನೀನ್ ರೊಕ್ಕ ತಗೊಂಡ್ ಹೋದ್ ಕುಲಿನ ಇಲ್ಲೇ ಮಾತಾಡ್ಯಾರ ನನಗ್ ಹೌದು ನಾವ್ ಯಾಕೆ ರೊಕ್ಕ ಹಾಕ್ಲಿಲ್ಲ ಇವ್ರು ನೀವು ಕುಂದಿರಿಲಟ ಕುಂದ್ರಿ ನನ್ ಮಾತ್ ಕೇಳ್ರಿ ಅಲ್ಲ ಅಲ್ಲ ನಾವು ರೊಕ್ಕ ನಾವು ಡಬಲ್ ಇವ್ರು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬಂದಾರ ಪುನಾದಾಗ ಹೇಳಿ ಸ್ಟಾಕ್ ಎಕ್ಸ್ಚೇಂಜ್ ಇರೋದು ಮುಂಬೈದಾಗ ಇವ್ರು ಪುನಾ ಮುಂಬೈ ಅಂತ ಹೇಳಿ ಮಾಡ್ತಾರ ಅಂತ ಹೇಳಿ ಆ ಸ್ಟಾಕ್ ಎಕ್ಸ್ಚೇಂಜ್ ಇರೋದು ಮುಂಬೈದಾಗ ಇವ್ರು ಪುನಾ ಅಂತ ಹೇಳ್ಯಾರ ಪುನಾದಾಗ ಏನೈತಿ ತಗೊಂಡ್ ಬಡೀರ್ ಮೊದಲು ಹೇಳ್ತಾನ ಆಮೇಲೆ ಏನ್ ಮಾತಾಡೋಣ ಅಂತ ನೋಡ್ರಿ 5 ವರ್ಷ ನಿಮ್ ಏನ್ ಮಾಡಿದ್ದಲ್ಲ ನಾ ಸಣ್ಣವಿದ್ದ ಏನ್ ಮಾಡತ್ತಿದ್ದ ಮತ್ತು ಈಗ ಅರ್ಥ ಮಾಡಕ್ ಬಂದಾನ ಊರಿಗೆ ಈ ಸಲ ಊರಾಣ ಮಂದಿ ಎಲ್ಲ ತಗೊಂಡ್ ಹಾಕ್ ಬಂದಾನ 5 ವರ್ಷದಿಂದ ಊರ್ ಬಿಟ್ಟು ಹೋಗಿದ್ದೀವಿ ಈಗ ನಾವು ಇವ್ರು ಬಡದ ಕ್ರೈಮ್ ಕೈ ತಗೋದ್ ಬೇಡ ಪೊಲೀಸ್ ಸ್ಟೇಷನ್ ಹೋಗಿ ಹಚ್ಚಿ ಬಿಡು ನೋಡ್ರಿ ಮೊದಲು ಒಂದೆರಡು ಕುಂಡ್ರಸುನು ಸೋಮಣ್ಣ ಆಮೇಲೆ ಸ್ಟೇಷನ್ ಕೊಡೋಣ ಮತ್ತೆ ತಗೋರಿ